ನೋಡಿ, ಈ ಯೋಗಿನಿ ದೇವತೆಗಳಿದಾರಲ್ಲ, ಈ ಯಾಕಿನಿ ಲಾಕಿನಿ ಇವರೆಲ್ಲ ಯೋಗಿನಿ ದೇವತೆಗಳು. ಈ ಯೋಗಿನಿ ಉಜ್ಜಯಿನಿಯಲ್ಲಿ ಯೋಗಿನಿ ದೇವತೆಗಳ ಒಂದು ಯಂತ್ರಗಳು ಕೂಡ ಇರುವಂತಹ ಒಂದು ದೇವಸ್ಥಾನ ಇದೆಯಂತೆ. ಅದು ಯಾವಾಗಲಾದ್ರೂ ಹೋದರೆ ನೋಡಬೇಕು. ಯಂತ್ರಗಳು, ಯೋಗಿನಿ ದೇವತೆಗಳಿಗೆ ಯಂತ್ರ ಇದೆ, ಅದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಈ ದೇವಿಗಳ ಕೈಯಲ್ಲಿ ತಿಳ್ಕೊಳ್ಳಿ, ಇವಾಗ ಉದ್ದಕ್ಕೂ ಹೇಳ್ತೀನಲ್ಲ, ಡಾಕಿನಿ ಯಾಕಿನಿ ಹಾಕಿನಿ ಎಲ್ಲ, ಆ ದೇವಿಗಳ ಕೈಯಲ್ಲಿರುವ ಅಸ್ತ್ರ, ಈ ದೇವಿಗಳ ಕೈ ಅಂದರೆ ದೇವಿಗಳ ವಾಹನ ಯಾವ್ಯಾವ್ದಿದೆ, ಈ ದೇವಿಗಳ ಬಣ್ಣ ಏನಿದೆ, ಈ ದೇವಿಗಳ ಪರಿವಾರ ದೇವತೆಗಳು ಯಾರು, ಈ ದೇವಿಯ ಮಹಿಮಾ ಕಾರ್ಯಗಳು ಏನು, ಇವೆಲ್ಲವೂ ಕೂಡ ನಮಗೆ ತಿಳ್ಕೊಂಡಾಗ ನಮ್ಮಲ್ಲಿ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ. ಅಂದರೆ ಈ ಪ್ರತಿಯೊಂದು ಚಕ್ರ, ಪ್ರತಿಯೊಂದು ದೇವಿಗೂ ಒಂದೊಂದು ಯಂತ್ರ ಚಕ್ರ ಇದೆ. ಇವಾಗ ವಿಶುದ್ಧಿ ಚಕ್ರದಲ್ಲಿ ಡಾಕಿನಿ, ಹಾಗೆ ಆ ಚಕ್ರಕ್ಕೆ ತಕ್ಕಂತೆ ನಮಗೆ ವಿದ್ಯೆ, ಆ ಶ್ರೀಚಕ್ರದ ಭಾಗಗಳು ಕೂಡ ನಮಗೆ ದರ್ಶನವಾಗ್ತಾ ಬರುತ್ತೆ. ಈಗ ನೆಕ್ಸ್ಟ್ ನಾವು ಲಾಕಿನಿಯನ್ನು ತೆಗೆದುಕೊಂಡಾಗ ನಿಮಗೆಲ್ಲ ಗೊತ್ತಿದೆ, 10 ದಳದ ಪದ್ಮ, ಆ ದೇವಿಗೆ 3 ಮುಖ ಇದೆ ಅಂತ, ಕೋರೆ ದಾಡಿಗಳಿದೆ ಅಂತ ಹೇಳ್ತೀವಿ. ಆಮೇಲೆ ಆ ದೇವಿಯ ಕೈಯಲ್ಲಿ ವಜ್ರದಂಡ ಇದೆ, ಅಭಯ ಇದೆ. ದೇವಿಯ ಮುಖ ಅತ್ಯಂತ ಉಗ್ರವಾಗಿದೆ. ಈ ಡಾ ಅನ್ನುವ ಅಕ್ಷರದ ಡಾ ಡಾಣ ತಾತ ದಾದನ ಪಾಪ ಅಂತಿದೆಯಲ್ಲ, ಡಾಬರಿ ಮುಂತಾದ ಶಕ್ತಿಗಳಿಂದ ಅವಳು ಆವರಿಸಲ್ಪಟ್ಟಿದ್ದಾಳೆ ಅಂತ ಇದೆ. ಅಂದರೆ ಅಜ್ಞಾನದಲ್ಲಿ ಇದ್ದಾಗ ನಮಗೆ ಇದೇನೂ ಗೊತ್ತಿರಲ್ಲ. ನೋಡಿ, ಅಜ್ಞಾನ ಅಂದರೆ ಇದೆಲ್ಲ ತಿಳ್ಕೊಳ್ದೇ ಇರೋದು, ಇದೆಲ್ಲ ಗೊತ್ತಿಲ್ಲದೆ ಇರೋದು. ನನ್ನಲ್ಲಿ ಇಂಥ ಒಂದು ಶಕ್ತಿಗಳಿದೆ, ನಾನು ಆ ದೇವಿಯ ಸ್ವರೂಪ, ನನ್ನಲ್ಲಿ ಏನು ಬೇಕಾದರೂ ಮಾಡೋ ಶಕ್ತಿ ಇದೆ, ಇದು ನಾನು ಆ ಶಕ್ತಿಯನ್ನು ಪಡ್ಕೋಬೇಕಾದ್ರೆ ಈ ಸ್ಥಿಮಿತವಾಗಿರುವಂತಹ ಈ ಲಿಮಿಟೇಷನ್ ಇರುವಂತಹ ದೇಹವನ್ನು ಮೀರಬೇಕು, ಇಂದ್ರಿಯಾತೀತವಾಗಬೇಕು, ಮನಸ್ಸು ಕೂಡ ಚಂಚಲ, ಇದು ಮಾಯೆ, ಇದನ್ನು ಮೀರಬೇಕು ನಾನು. ನನ್ನ ಬುದ್ಧಿಯೂ ಕೂಡ ಯಾವಾಗಲೂ ದ್ವಂದ್ವದಲ್ಲಿದೆ, ಇದನ್ನು ಮೀರಿ ನಾನು ಸಮತ್ವದಲ್ಲಿ, ನಾನು ಸಮಾಧಿಗೆ ಹೋಗಬೇಕು, ಧ್ಯಾನವನ್ನು ಮಾಡಬೇಕು, ದ್ವಂದ್ವಾತೀತವಾಗಬೇಕು. ನನ್ನ ವ್ಯಕ್ತಿತ್ವಗಳೆಲ್ಲ ನನ್ನ ಕರ್ಮದಿಂದ ಬಂದವು, ಇದು ಕಂಡುಕೊಳ್ಳೋದು ಬೇಕಿಲ್ಲ, ನಾನು ಇದನ್ನು ಮೀರಿ ಹೋಗ್ಬೋದು. ಇದೆಲ್ಲ ನಮಗೆ ಬಂದಾಗ ವಿವೇಕ, ಇದು ಹೀಗೆ ಬಂದಾಗ ಅಂಥವರಿಗೆ ಭಯ ಕಡಿಮೆ ಆಗುತ್ತೆ. ಇದು ಯಾವುದೂ ಗೊತ್ತಿಲ್ಲದೆ ಇರೋರಿಗೆ ಅಜ್ಞಾನ ಇರುತ್ತಲ್ಲ, ಇದ್ರ ಬಗ್ಗೆ ಭಯ ಕಾಡತ್ತೆ. ಈ ದೇವಿ ಲಾಕಿನಿ ನಮ್ಮ ಮಾಂಸದಲ್ಲಿದ್ದಾಳೆ. ಚರ್ಮ ಆಯಿತು, ರಕ್ತ ಆಯಿತು, ಈಗ ಮಾಂಸ. ಇಲ್ಲಿ ಜನ್ಮಾಂತರದ ಮಾನಸಿಕವಾದ ಜನ್ಮಾಂತರವಾದ ಅವಗುಣಗಳು ನಿಮ್ಮಲ್ಲಿ ಏನೇನಿದೆ 6 ಗುಣ ನೋಡಿ. ನಾವು ಹೇಳ್ತೀವಲ್ಲ, ಯಾವುದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಜನ್ಮಾಂತರದ್ದು ಮಾನಸಿಕವಾಗಿ ಎಲ್ಲವೂ ತುಂಬಿಕೊಂಡಿದ್ದಾಗ ನಮಗೆ ಭಯ ಆಗುತ್ತೆ. ನಮಗೆ ಭಯಕ್ಕೆ ಕಾರಣ ಈ ರಾಕ್ಷಸರಿಂದ. ಈ ರಾಕ್ಷಸರು ನಮ್ಮೊಳಗೆ ಸೇರ್ಕೊಂಡಿರೋದ್ರಿಂದ, ಅಜ್ಞಾನದಲ್ಲಿರೋದ್ರಿಂದ ಭಯ, ಆಸೆ, ಲೋಭಿತನ, ಮಾತ್ಸರ್ಯ, ಮೋಹ ಇವೆಲ್ಲವೂ ಕೂಡ. ಆದರೆ ದೇವಿಯನ್ನು ನಾವು ಜ್ಞಾಪಿಸ್ಕೊಂಡ್ರೆ, ಆ ಲಾಕಿನಿ ಇದನ್ನು ಈ ಮಾನಸದಲ್ಲಿ ನಮ್ಮ ಮನಸ್ಸನ್ನು ಕೆಡಿಸಿ, ನಮ್ಮ ಮನಸ್ಸಲ್ಲಿ ಒಂದು ಆ ರಾಕ್ಷಸರನ್ನ ನಾವು ಸಾಕ್ಕೊಂಡು ಬಂದಿದ್ದೀವಲ್ಲ, ಅವ್ರನ್ನ ಹೆದರ್ಸ್ತಾಳೆ ಬಂದು. ಆಗ ಭಯ ಆಗುತ್ತೆ ಮೊದಲು, ಆ ಭಯ ಒಳ್ಳೆಯದು. ನಾವು ದೇವಿನ ನೋಡಿ, ತಾಯಿನ ನೋಡಿ, ಸತ್ಯವನ್ನು ನೋಡಿ ಮೊದಲು ಆಗೋ ಹೆದರಿಕೆ ಇದೆಯಲ್ಲ, ಅದರಲ್ಲಿ ವಿನಯ, ಭಕ್ತಿ, ಗೌರವ ಎಲ್ಲ ಇರುತ್ತೆ. ಆ ಭಯ ಒಳ್ಳೆಯದು. ಹೊರಗಡೆ ನಾವು ನಮಗೆ ಹಣ ಸಿಗಲ್ಲ, ನಮ್ಗೆ ಯಾರೋ ಮೋಸ ಮಾಡಿಬಿಡ್ತಾರೆ, ನಮ್ಗೆ ಯಾರೋ ತಲೆ ಹೊಡೆದ್ಬಿಡ್ತಾರೆ, ನಮ್ಗೆ ಯಾರೋ ಸಾಯಿಸ್ಬಿಡ್ತಾರೆ, ಈ ಭಯ ಕೆಟ್ಟದ್ದು. ಆದ್ದರಿಂದ ಈ ಲಾಕಿನಿ ದೇವಿ ಸಕಲರಿಗೂ ಸುಖವನ್ನು ಕೊಡುವಳು, ಸಕಲರಿಗೂ ಸುಖವನ್ನು ಕೊಡ್ತಾಳೆ. ನಾವು ನಂಬಿಕೆ ಸಂಪೂರ್ಣವಾಗಿ ವಿಶ್ವಾಸ ಇರಬೇಕು. ಆಮೇಲೆ ಅವಳಿಗೆ ಸಿಹಿ ಪದಾರ್ಥ ಇಷ್ಟ, ಯಾವಾಗಲೂ ಅಭಯ ಮುದ್ರೆಯನ್ನು ಹಾಕ್ಕೊಂಡಿರ್ತಾಳೆ. ನಮ್ಮಲ್ಲಿ ಇರುವ ರಾಕ್ಷಸರನ್ನು ನಾವು ಒಪ್ಕೊಳ್ಳೋದಿದೆಯಲ್ಲ, ಇದು ಒಂದು ದೊಡ್ಡ ಮಹಾವಿವೇಕ. ತುಂಬ ಸತಿ ನಮ್ಮಲ್ಲಿರೋ ಕೋಪ, ದ್ವೇಷ, ಅಸೂಯೆ, ರೋಷ ಇವೆಲ್ಲವನ್ನು ನಾವು ನಮ್ಮ ಸುಳ್ಳು ಮರ್ಯಾದೆಗೋಸ್ಕರ ಮುಚ್ಚಿಡ್ತೇವೆ. ಆವಾಗ ಅಜ್ಞಾನ ನಮಗೇನು ಹೇಳ್ತಾ ಇರುತ್ತೆ, ನಮಗೆ ಮುಖ್ಯ ಯಾವುದು? ಪ್ರಪಂಚ ಮುಖ್ಯ, ಪರಮಾತ್ಮ ಅಲ್ಲ. ಪ್ರಪಂಚದಲ್ಲಿ ನಾವು ಪ್ರಪಂಚದ ಜನ ಮುಖ್ಯ, ಸಮಾಜ ಮುಖ್ಯ, ನಿಮ್ಮ ಸುತ್ತಮುತ್ತ ಇರೋರು ಮುಖ್ಯ, ಅವ್ರು ಕೊಡೋ ಸರ್ಟಿಫಿಕೇಟ್ ಮುಖ್ಯ, ಅವ್ರು ಕೊಡೋ ಬೋನಸ್ ಮುಖ್ಯ, ಅವ್ರ ಕಣ್ಣಿಗೆ ನೀವು ಕಾಣಿಸ್ಕೊಳ್ಳೋದು ಮುಖ್ಯ, ಒಳ್ಳೆ ಥರ ಕಾಣಿಸ್ಕೊಳ್ಳೋದು ಮುಖ್ಯ, ಅವ್ರ ಶಬಾಷ್ ಅನ್ನೋದು ಮುಖ್ಯ. ಅದರಿಂದ ನೀವೇನು ಮಾಡ್ತೀರಾ, ನಿಮ್ಮಲ್ಲಿರೋದು ದೋಷಗಳನ್ನೆಲ್ಲ ಅವತ್ತು ಪುರುಸೊತ್ತೇ ಇಲ್ಲದೆ ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ ನೀವು. ಯಾಕೆಂದರೆ ಮರ್ಯಾದೆ ಹೋಗುತ್ತಲ್ಲ ಅಂತ ಎಲ್ಲ ಮುಚ್ಚಿಡ್ತೀರ. ಬುದ್ಧಿ ಬಂದಾಗಿಂದ ಇದನ್ನೇ ಮಾಡ್ತಾ ಇರೋದು.
ಬುದ್ಧಿ ಬಂದಾಗಿಂದ ನಿಮ್ಮಲ್ಲಿರುವ ಆಸೆ, ದುರಾಸೆ, ಒಳಗಡೆ ಇರೋ ಲೋಭಿತನ, ಜಿಪುಣತನ, ನಿಮ್ಮಲ್ಲಿರೋ ಮಾತ್ಸರ್ಯ, ಕೋಪ, ದ್ವೇಷಗಳು, ನಿಮ್ಮಲ್ಲಿರುವಂತಹ ಮಮತೆ, ಆ ಒಂದು ರೀತಿಯ ಆ ಸ್ವಮೋಹ ಎಲ್ಲ ಇದೆಯಲ್ಲ, ಕೋಪ ತಾಪಗಳನ್ನು ಮುಚ್ಚಿಡ್ತೀರ. ಯಾಕೆಂದರೆ ಅವೆಲ್ಲ ಕೆಟ್ಟದ್ದು ಅಂತ ಗೊತ್ತಾಗಿದೆ. ಕೆಟ್ಟವರಾಗಕ್ಕೆ ಇಷ್ಟ ಇಲ್ಲ. ಅದಿದೆ ಅಂತ ಗೊತ್ತಾದರೆ ಯಾರೂ ನಿಮ್ಮ ಜೊತೆ ಬರಲ್ಲ. ಅದರಿಂದ ನೀವು ಒಂದು ಡಬ್ಬಾಚಾರಿಗಳಾಗಿ ಹೊರಗಡೆ ಮುಖವಾಡ ಹಾಕ್ಕೊಂಡು ದೇವ್ರ ಥರ ನಾಟಕ ಮಾಡಿಕೊಂಡು ಹೊರಗಡೆ ಇರೋದ್ರಿಂದ ನಿಮಗೆ ಆ ಭಯ ಇದ್ದೇ ಇದೆ. ಯಾಕೆ ಅಂದರೆ ರಾಕ್ಷಸರನ್ನ ಸಾಕ್ತಾ ಇದ್ದೀರಾ, ರಾಕ್ಷಸರನ್ನ ಸಪ್ರೆಸ್ ಮಾಡಿದ್ದೀರಾ, ರಾಕ್ಷಸತ್ವವನ್ನು ಮುಚ್ಚಿಟ್ಟು ಅದೇ ರಾಕ್ಷಸನಿಗೆ ದೇವರು ಮುಖವಾಡ ಹಾಕ್ಕೊಂಡು ಮೆರೆಸ್ತಾ ಇದ್ದೀರಾ. ಎಲ್ಲಿವರೆಗೂ ಈ ಒಂದು ಡಂಬಾಚಾರ ನಡೀತಾ ಇರುತ್ತೆ, ಎಲ್ಲಿವರೆಗೂ ಇದು ನಾವು ಶೋಷಣೆ ನಡೀತಾ ಇರುತ್ತೆ, ಆತ್ಮಶೋಷಣೆ ಅಂತ ಹೇಳ್ತೀವಿ, ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇರ್ತೀವಿ, ಅಲ್ಲಿವರೆಗೂ ವಿಶೇಷವಾದ ಒಂದು ಕೆಟ್ಟ ಭಯ ಇರುತ್ತೆ. ಅದಕ್ಕೆ ಹೇಳಿದೆ, ಅವಳನ್ನು ನಾವು ನೆನೆಸ್ಕೊಂಡ್ರೆ ಲಾಕಿನ್ಯಂಬ ಸ್ವರೂಪಿಣಿ, ಲಾಕಿನ್ಯಂಬ ಸ್ವರೂಪಿಣಿ ಅಂದರೆ ಅವಳು ಆ ಭಯವನ್ನು ಓಡಿಸ್ತಾಳೆ. ಅವಿವೇಕತೆಯಿಂದ ಬಂದಂತಹ ಭಯವನ್ನು ಓಡಿಸ್ತಾಳೆ. ಆಗ ನಮಗೆ ಒಂದು ರೀತಿ ಗುಣ ಬದಲಾವಣೆ ಆಗಬೇಕು ಅನ್ನೋದು ಬರುತ್ತೆ. ಈ ಒಂದು ದೈವಿಕ ಶಕ್ತಿ ಬಂದಾಗ ನಿಮ್ಮಲ್ಲಿರುವ ಧೂರ್ತ ತಕ್ಷಿಯ ಶಕ್ತಿಯ ನಾಶವಾಗತ್ತೆ, ಕರ್ಮ ನಿಲ್ಲತ್ತೆ. ಆವಾಗಲೇ ಹೇಳೋದು, ಲಾಕಿನಿಯನ್ನು ಧ್ಯಾನ ಮಾಡಿದ್ರೆ ಸೂಪರ್ ಹ್ಯೂಮನ್ ಪವರ್ಸ್ ಜಾಗೃತ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಈ ಶ್ಲೋಕವನ್ನು ಉಪಯೋಗಿಸ್ತೀವಿ. ದಿಕ್ಪತ್ರೇ ನಾಭಿ ಪದ್ಮೇ ತ್ರಿವದನ ವಿಲಸದ್ಭಂ ಹರಿ ರಕ್ತವರ್ಣಾಂ ಶಕ್ತಿಂ ದಂಬೋಲಿ ದಂಡಾಂ ಅಭಯಮಪಿ ಭುಜೈರ್ಧಾರಯಂತೀಂ ಮಹೋಗ್ರಾಮ ಡಾಮರ್ಯಾದ್ಯೈ ಪರಿತಾಂ ಪಶುಜನ್ಮ ಭಯದಾಂ ಮಾಂ ಸದಾ ತೇ ಕನಿಷ್ಠಾಂ ಗೌಡಾನ್ನ ಆಸಕ್ತ ಚಿತ್ತಾಂ ಸಕಲ ಸುಖಕರೀಂ ಲಾಕಿನೀಂ ಭಾವಯಾಮಃ ಅಂತ ನಾವು ಧ್ಯಾನ ಮಾಡ್ತೀವಿ. ವಜ್ರಾಯುಧ ಕೈಲಿಟ್ಕೊಂಡಿದ್ದಾಳೆ, 3 ಮುಖ ಇದೆ, ಡಾಮರಿ ಮೊದಲಾದ ಶಕ್ತಿಯಿಂದ ಆವೃತ್ತಳಾಗಿದ್ದಾಳೆ. ಅವಳು ರಕ್ತದ ಬಣ್ಣದಲ್ಲಿದ್ದಾಳೆ, ಮಾಂಸದ ಅಭಿಮಾನಿ ದೇವತೆ, ಸಿಹಿ ಭಕ್ಷ್ಯ ಅವಳಿಗೆ ಇಷ್ಟ, ಸಮಸ್ತರಿಗೆ ಸುಖವನ್ನು ಕೊಡ್ತಾಳೆ ಲಾಕಿನಿ ಅಂತ. ಈ ಲಾಕಿನ್ಯಂಬ ಸ್ವರೂಪಿಣಿ ಅಂತ ಇದನ್ನು ಹೇಳುವಾಗ ಶ್ರೀಚಕ್ರ ಧಾರಣೆ, ರುದ್ರಾಕ್ಷಿ ಧಾರಣೆ, ಯಾವುದಾದ್ರೂ ಯಂತ್ರ ಧಾರಣೆ ಮಾಡಿಕೊಂಡಿದ್ರೆ ಈ ದೇವಿಯನ್ನು ಧ್ಯಾನಿಸುವಾಗ ಅದು ತುಂಬ ಒಳ್ಳೆಯದಾಗತ್ತೆ. ಇವಾಗ ನಿಮಗೆ ಮಾಂಸದಲ್ಲಿ ಯಾವ ರೀತಿ ದೇವಿ ಆವರಿಸ್ಕೊಂಡಿರ್ತಾಳೆ ಅದಕ್ಕೇನು ಮಾಡಬೇಕು, ಚರ್ಮದಲ್ಲಿದ್ದಾಗ ಅರ್ಚನೆ ಮಾಡೋದು, ಮತ್ತು ರಕ್ತದಲ್ಲಿರುವ ದೋಷ ತೆಗೆದೋಕ್ಕೆ ಜಪಮಣಿ ಇಟ್ಕೊಂಡು ಮಾಡೋದು. ಇದಕ್ಕೆ ಶ್ರೀಚಕ್ರ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಳೋದು. ರಾಕಿನಿ ಅಂದರೆ ಕುಂಕುಮಾರ್ಚನೆ, ರಾಕಿನಿ ಅಂದರೆ ಅಕ್ಷಮಾಲೆ ಇಟ್ಕೊಂಡು ಜಪ, ಲಾಕಿನಿ ಅಂದರೆ ಶ್ರೀಚಕ್ರಧಾರಣೆ, ಕಾಕಿನಿ ಅಂದರೆ ಯಂತ್ರವನ್ನು ಬರೆದು ಮಂಡಲವನ್ನು ಬರೆದುಬಿಟ್ಟು ನಾವು ಧ್ಯಾನ ಮಾಡೋದು. ಅಥವಾ ಒಂದು ಸಹಸ್ರನಾಮ ಹೇಳಿದೆ, ಗಾಯತ್ರಿ ಸಹಸ್ರನಾಮ ಒಳ್ಳೆಯದು ಅಂತ ಹೇಳಿದೆ. ಆಮೇಲೆ ಸಾಕಿನಿ ಯಜ್ಞ ಮಾಡಿಸೋದು, ಯಜ್ಞ ಯಾಗಾದಿಗಳನ್ನು ಮಾಡಿಸೋದು. ಹಾಕಿನಿ ಆದ ದೀಕ್ಷೆ ತೆಗೆದುಕೊಂಡು ಧ್ಯಾನ ಉಪಾಸನೆಯನ್ನು ಮಾಡೋದು, ವ್ರತವನ್ನು ಮಾಡೋದು, ಇದೆಲ್ಲ ಮಾಡೋದು. ಹೀಗೆ ಒಂದೊಂದರಲ್ಲೂ ಕೂಡ ಇದೆ. ನಮ್ಮಲ್ಲಿ ಕ್ಷುದ್ರ ದೇವತೆಗಳನ್ನು ಓಡಿಸೋದಕ್ಕೆ ಕಾಕಿನಿ ದೇವಿ ಸಹಾಯ ಮಾಡ್ತಾಳೆ. ತುಂಬ ಜನಕ್ಕೆ ಕ್ಷುದ್ರ ದೇವತೆಗಳು ಗೊತ್ತೇ ಇಲ್ಲ, ಯಾರು ಅಂತ ಗೊತ್ತೇ ಇಲ್ಲ. ನಾನಿವತ್ತು ಪರಿಚಯ ಮಾಡಿಕೊಡ್ತೀನಿ ಕ್ಷುದ್ರ ದೇವತೆಗಳು ಯಾರು ಅಂತ. ಈ ದೇವತೆಗಳೆಲ್ಲ ಓಡಿ ಹೋಗ್ತಾರೆ ಒಂದ್ಸತಿ ಕಾಕಿನಿ ಧ್ಯಾನ ಮಾಡಿದ್ರೆ ಸ್ವಾದಿಷ್ಠಾನದಲ್ಲಿ. ಕಾಕಿನಿ ದೇವಿ ಎಲ್ಲಿದ್ದಾಳೆ ಅಂದರೆ ಸ್ವಾದಿಷ್ಠಾನದಲ್ಲಿ ವಾಸವಾಗಿದ್ದಾಳೆ. 6 ದಳದ ಪದ್ಮ ಕಾಕಿನಿ ಯೋಗಿನಿ ಅಲ್ಲಿದ್ದಾಳೆ. 4 ಮುಖ, 3 ಕಣ್ಣು, ತ್ರಿಶೂಲ, ಪಾಶ ಮತ್ತು ಕಪಾಲ, ಅಭಯ. ಅವಳು ತುಂಬ ಗರ್ವಿತಳು, ಗೊತ್ತಾಯ್ತಾ? ಎಲ್ಲಿದ್ದಾಳೆ? ಮೇಧಸ್ನಲ್ಲಿದ್ದಾಳೆ. ನಮ್ಮ ಮೇಧಸ್ಸಿನಲ್ಲಿ ಕೊಬ್ಬು ಅಂತೀವಲ್ಲ, ಆ ಕೊಬ್ಬಿನಲ್ಲಿ ಅವಳಿದ್ದಾಳೆ. ಅಂದರೆ ಮೇಧೋನಿಷ್ಠ ಮಧುಪ್ರೀತ ಅಂದರೆ ಮಧು ಅವಳಿಗೆ ತುಂಬ ಇಷ್ಟ. ಬಾ ಇಂದ ಬಾಭಾಮ ಯಾರಲ್ಲ ಈ ಅಕ್ಷರದಲ್ಲಿ ಅವಳು ಇದ್ದಾಳೆ. ಬಂದಿನಿ ಮೊದಲಾದ ಶಕ್ತಿಯಿಂದ ಪರಿವೃತ್ತಳು. ಅವಳು ಪೀತವರ್ಣದಲ್ಲಿದ್ದಾಳೆ. ಅವಳಿಗೆ ಮೊಸರನ್ನು ಕೂಡ ಬಹಳ ಇಷ್ಟ, ದಧ್ಯನ್ನ ಆಸಕ್ತಿ ಅವಳಿಗೆ. ಅಹಂಕಾರದಿಂದ ಉತ್ಪನ್ನವಾದ ಕರ್ಮಗಳನ್ನು ಅವಳು ನಿವಾರಣೆ ಮಾಡ್ತಾಳೆ. ನಮ್ಮ ಅಹಂಕಾರದಿಂದ ಇಷ್ಟೊಂದು ಕರ್ಮಗಳನ್ನು ಮಾಡ್ತಿರ್ತೀವಲ್ಲ, ಅದರ ನಿವಾರಣೆಗೆ ಕಾಕಿನಿ ದೇವಿ ಸ್ವಾದಿಷ್ಠಾನದಲ್ಲಿ ಅವಳು ನಿವಾರಣೆ ಮಾಡ್ತಾಳೆ. ಅದಕ್ಕೆ ಈ ಶ್ಲೋಕ ತುಂಬ ಚೆನ್ನಾಗಿದೆ. ಸ್ವಾದಿಷ್ಠಾನಕ್ಕೆ ಪದ್ಮೆ ರಸದಳ ಲಸಿತೆ ವೇದವಕ್ತ್ರಾಂ ತಿನೇತ್ರಾಂ ಹಸ್ತಾಭ್ಯಾಂ ಧಾರಯತ್ತಿ ತ್ರಿಶಿಖ ಗುಣ ಕಪಾಲ ಭಯನಾತ್ತ ಗರ್ವಾಂ
ಮೇಧೋಧಾತು ಪ್ರತಿಷ್ಠಾಂ ಅಲಿಮುದ ಮುದಿತಾಂ ಬಂದಿನಿ ಮುಖ್ಯ ಯುಕ್ತಾಂ ಪೀತಾಂ ರಥ್ಯೋ ರಥೇಷ್ಠಾದುಭಿಮತ ಫಲದಾಂ ಕಾಕಿನೀಂ ಭಾವಯಾಮಃ. 4 ಮುಖ, ಮನೋಹರವಾಗಿ ಇದ್ದಾಳೆ. ಶೂಲವೇ ಮೂಲವಾದ ಅವಳ ಆಯುಧ. ಪೀತವರ್ಣಳು, ಅತಿ ಗರ್ವಿತಳು, ಮೇಧಸ್ಸಿನಲ್ಲಿ ಅವಳು ಅಭಿಮಾನಿ ದೇವತೆ. ಅಂದರೆ ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕು, ವೆರಿ ಇಂಪಾರ್ಟೆಂಟ್, ವ್ಯಾಮೋಹ, ನಮ್ಮ ವ್ಯಾಮೋಹವನ್ನು ಹೋಗಿಸುವಂತಹ ದೇವತೆಯವಳು. ಅಟ್ಯಾಚ್ಮೆಂಟ್, ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಅಂತ ಏನಂತೀವಿ, ವ್ಯಾಮೋಹ, ಅಂಟ್ಕೊಳ್ಳೋದು, ಎಲ್ಲದಕ್ಕೂ ಅಂಟ್ಕೊಳ್ಳೋದು ಇದೆಯಲ್ಲ ಅದು. ಇಲ್ಲಿ ವ್ರತ ಯಾವುದು ಅಂದರೆ ಒಂದು ಯಂತ್ರದ ಮಧ್ಯದಲ್ಲಿ, ಮಂಡಲದ ಮಧ್ಯದಲ್ಲಿ ಕೂತು ಪ್ರಧಾನ ಮಾಡೋದು, ಅಥವಾ ಗಾಯತ್ರಿಯ ಒಂದು ಸಹಸ್ರನಾಮವನ್ನು ಹೇಳೋದು ತುಂಬ ಒಳ್ಳೆಯದು ಅಂತ. ಈಗ ಕ್ಷುದ್ರ ದೇವತೆಗಳು ಯಾರು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮಲ್ಲೇ ಇದ್ದಾರೆ, ಗುರುತಿಸ್ಕೊಳ್ಳಿ ನಿಮ್ಮ ಕ್ಷುದ್ರ ದೇವತೆಗಳನ್ನು. ಯಾರಿಗೋ ಒಬ್ಬರು ಕೋಪ ಇರುತ್ತೆ, ಅವ್ರಿಗೆ ಮತ್ತಷ್ಟು ಕೋಪ ತರಿಸೋದು. ಯಾರಿಗಾರು ಒಂಚೂರು ಕೋಪ ಇದ್ದರೆ ಅವ್ರಿಗೆ ಚೆನ್ನಾಗಿ ಕೆದಕಿ ಕೋಪ ಬರ್ಸೋದು, ಅದು ನಿಮ್ಮಲ್ಲಿರುವ ಕ್ಷುದ್ರ ದೇವತೆಯ ಲಕ್ಷಣ. ಯಾರಲ್ಲಾದ್ರೂ ಒಂದು ದೋಷ ಇದ್ದರೆ ಪಾಪ ಅದನ್ನು ಎತ್ತಿ ಆಡೋದು, ನೋಯಿಸೋದು. ಯಾರೋ ಏನೋ ಪಾಪ ಅವ್ರು ಕುಳ್ಳಿಗಿರ್ತಾರೆ, ಅದು ಅವ್ರದ್ದು, ಅದನ್ನು ಎತ್ತಿ ಆಡೋದು. ಅವ್ರಿಗೇನೋ ದೋಷ ಇರುತ್ತೆ, ಅದನ್ನು ಎತ್ತಿ ಆಡೋದು. ಇದು ಕ್ಷುದ್ರ ದೇವತೆ ನಿಮ್ಮಲ್ಲಿರೋ ಲಕ್ಷಣ. ಅಂದರೆ ಬೇರೆಯವರನ್ನು ಸಹಿಸದೆ ಯಾವಾಗಲೂ ಕೆಟ್ಟದ್ದನ್ನೇ ಬಯಸ್ತಾ, ಎಲ್ಲರನ್ನೂ ಅವಮಾನ ಮಾಡ್ತಾ ಅಪಮಾನ ಮಾಡ್ತಾ ಇರೋದು, ಅದು ಕ್ಷುದ್ರ ದೇವತೆಗಳು ಅವನಲ್ಲಿದ್ದಾರೆ, ಜಾಗೃತರಾಗಿದ್ದಾರೆ. ಅಂಥವ್ರನ್ನ ಮೆಟ್ಟಿ ನಿಲ್ಲಿಸ್ತಾಳೆ, ಅಂಥವ್ರನ್ನ ಓಡಿಸ್ತಾಳೆ. ನಿಮ್ಮಲ್ಲೆಲ್ಲ ಈ ಗುಣಗಳು ಇದ್ದಾಗ ಒಂದ್ಸತಿ ಆ ದೇವಿ ಜ್ಞಾಪಿಸ್ಕೊಳ್ಳಿ. ಅವಳ ವಾಹನದಲ್ಲಿ ಬಂದು ಕೈಯಲ್ಲಿ ಆಯುಧಗಳನ್ನು ತಂದು ಆ ದೇವತೆಗಳನ್ನೆಲ್ಲ ಓಡಿಸ್ತಾಳೆ, ನಿಮ್ಮನ್ನು ಬಿಡುಗಡೆ ಮಾಡ್ತಾಳೆ. ನಿಮ್ಮಲ್ಲಿ ಇದಾಗ ಒಪ್ಕೋಬೇಕು ನೀವು, ಹೌದು ನಾನು ಈ ಥರ ಹೊಟ್ಟೆ ಉರಿ ಪಡ್ತಾ ಇದ್ದೀನಿ, ನಾನು ಅವ್ರನ್ನ ಅಪವಾದ ಮಾಡಿದ್ದೀನಿ, ಇವ್ರ ಮೇಲೆ ಹಾಕಿದ್ದೀನಿ, ಗೊತ್ತು, ಅವ್ರ ಮೇಲೆ ತಪ್ಪು ಹುಡುಕ್ತಾನೇ ಇರ್ತೀರಲ್ಲ ಯಾವಾಗಲೂ. ಇದು ಕ್ಷುದ್ರ ದೇವತೆ, ಯಾರಿಲ್ಲ. ಇದಕ್ಕೆ ಮುಂಚೆ ಪ್ರಥಮವಾಗಿ ನಮ್ಮ ಒಂದು ಸ್ಪಿರಿಚುವಲ್ ರೆವಲ್ಯೂಷನ್ನಲ್ಲಿ, ಅಧ್ಯಾತ್ಮ ಆಂದೋಲನದಲ್ಲಿ, ಈ ಮಹಾಕ್ರಾಂತಿಯಲ್ಲಿ ಮೊದಲನೇ ನರ್ಸರಿ ಕ್ಲಾಸ್ ಆತ್ಮ ಸಂಶೋಧನೆ ಇಲ್ಲದೆ, ಆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಇಲ್ಲದೆ, ಕೂತ್ಕೊಂಡು ಬಾಗಿಲು ಹಾಕ್ಕೊಂಡು ನಿಮ್ಮನ್ನು ನೀವು ಕನ್ನಡಿನಲ್ಲ ಕಣ್ಮುಚ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡು ನಿಮ್ಮ ಯೋಗ್ಯತೆ ಏನು ಅಂತ ನೋಡ್ಕೊಳ್ಳದೆ ಇದ್ದರೆ ನೀವು ಯಾವ ಹೋಮ ಹವನ ಮಾಡಲಿ ಪ್ರಯೋಜನ ಆಗೋದಿಲ್ಲ, ನೀವು ಯಾವ ಯಾತ್ರೆಗೆ ಹೋದರೂ ಪ್ರಯೋಜನ ಆಗೋದಿಲ್ಲ, ಎಂಥ ನದಿ ಸ್ನಾನ ಮಾಡಿದ್ರೂ ಪ್ರಯೋಜನ ಇಲ್ಲ, ನಿಮಗೆ ಪುಣ್ಯ ಬರಲ್ಲ. ಮೊದಲು ನೋಡ್ಕೋಬೇಕು, ನನ್ನಲ್ಲಿ ಎಷ್ಟು ಕೊಳೆ ಇದೆ, ಎಷ್ಟು ಜನ್ಮದಿಂದ ಎತ್ಕೊಂಡು ಬರ್ತಾ ಇದ್ದೀನಿ, ಎಷ್ಟು ಭಾರ ಆಗಿದೆ ಇದರಿಂದ ಕರ್ಮಗಳು, ಎಷ್ಟೊಂದು ಕೋಪ ತಾಪ ಇನ್ನೂ ಇಟ್ಕೊಂಡಿದ್ದೀನಿ. ಆ ಕೋಪ ತಾಪಕ್ಕೆ ಏನಿಲ್ಲ, ನಮ್ಮ ಒಂದು ದುರ್ಬಲತೆಯೇ ಕಾರಣ, ನಮ್ಮ ಅಜ್ಞಾನವೇ ಕಾರಣ. ಇಟ್ ಈಸ್ ಮೈ ಇಗ್ನೋರೆನ್ಸ್. ನಾನು ಸಫರ್ ಮಾಡ್ತಾ ಇರೋದಕ್ಕೆ ನನ್ನ ಇಗ್ನೋರೆನ್ಸೇ ಕಾರಣ. ಇಷ್ಟು ಟೆನ್ಷನ್ನು ಯಾಕೆ ಮಾಡ್ಕೋಬೇಕು, ಇಷ್ಟೊಂದು ಟೆನ್ಷನ್ ಯಾಕೆ ಅಂದರೆ ಅವರು ಇವರು ಅಂತ ಯಾವಾಗ ನೋಡಿದ್ರು ಬೇರೆಯವ್ರ ಮೇಲೆ ಹಾಕ್ತಾ ಇರೋದು. ರೋಷ ದ್ವೇಷಗಳು, ಕೋಪ, ದುರಾಸೆ, ಅಟ್ಯಾಚ್ಮೆಂಟು, ಬರೀ ನನ್ನವ್ರಿಗೆ ಎಲ್ಲ ಸಿಗಬೇಕಂತ ಬೇರೆಯವ್ರ ಮೇಲೆ ದ್ವೇಷ ಪಡೋದು, ಕ್ರೋಧ, ಎರಡ ನಾನು ಮಾಡಿದ್ದೇ ಕರೆಕ್ಟು, ನಂದೇ ಸರಿ, ಎಷ್ಟು ಮಾಡ್ತಾ ಇರ್ತೀವಿ. ನಮಗೆ ಸಮಾಜದಲ್ಲಿ ಹೆಸರು ಸಿಕ್ಬಿಡ್ಬೇಕು, ಸಮಾಜದಲ್ಲಿ ಎಲ್ಲರೂ ಗೌರವ ಕೊಟ್ಬಿಡ್ಬೇಕು, ಹೆಸರು ಕೀರ್ತಿ ಬಂದ್ಬಿಡ್ಬೇಕು. ಇದಲ್ಲ ಮುಖ್ಯ. ಇದಿದ್ರೆ ನೀವು ಸ್ವರ್ಗಕ್ಕೇನೋ ಆ ಕಡೆ ತಿರುಗೋಕ್ಕೂ ಯೋಗ್ಯತೆ ಇಲ್ಲ. ಅದಕ್ಕೆ ಇಲ್ಲಿ ನೊಬೆಲ್ ಪ್ರೈಸ್ ಕೊಡ್ಬೋದು ಜನ. ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು? ಕಲೆಕ್ಟಿವಿಟಿ ಹ್ಯಾಸ್ ಇಟ್ಸ್ ಓನ್ ಬ್ರೈಬ್. ದೇ ರೆಸ್ಪೆಕ್ಟ್ ಪೀಪಲ್, ದೇ ಆನರ್ ಪೀಪಲ್, ದೇ ಗಿವ್ ಯು ನೊಬೆಲ್ ಪ್ರೈಸ್. ಏನಾದ್ರೂ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ಗಿನ್ನಿಸ್ ಬುಕ್ ಮಾಡಕ್ಕೆ ಹೋಗ್ತೀರಾ, ರೆಕಾರ್ಡ್ ಮಾಡೋಕ್ಕೆ, ಏನೇನೆಲ್ಲ ಅದಕ್ಕೆಲ್ಲನೂ ಜೀವನದಲ್ಲಿ ಕಳ್ಕೊತೀರಾ. ಒಟ್ಟಲ್ಲಿ ನಾನು ಗಿನ್ನಿಸ್ ಬುಕ್ಕಲ್ಲಿ ರೆಕಾರ್ಡ್ ಆಗಬೇಕಂತ ಕತ್ತೆ ಬಾಲ. ಏನು ನೊಬೆಲ್ ಪ್ರೈಸ್ ಕೊಡ್ಬೋದು, ಏನಾಯಿತು ಕೊನೆಯಲ್ಲಿ? ದೇ ಆನರ್ ಪೀಪಲ್, ದೇ ರೆಸ್ಪೆಕ್ಟ್ ಪೀಪಲ್. ಚಪ್ಪಾಳೆ ಹೊಡಿತಾರೆ, ನೊಬೆಲ್ ಪ್ರೈಸ್ ಕೊಡ್ತಾರೆ, ಕತ್ತಗೊಂದು ಹಾಕ್ತಾರೆ, ಹಾರನೂ ಹಾಕ್ತಾರೆ, ಎಲ್ಲರೂ ಮೆರೆಸ್ತಾರೆ. ಆಮೇಲೆ ಏನಾಯಿತು? ಯು ಲೂಸ್ ಯುವರ್ ಸೋಲ್.
ಅದಕ್ಕೆ ಹೇಳೋದು, ಬೇರೆಯವರು ಮೈಂಡ್ ಇದೆಯಲ್ಲ ಅದು ಮಾಸ್ ಮೈಂಡ್, ಇದು ಮಾಬ್ ಮೈಂಡ್ ಅಂತ, ಕಲೆಕ್ಟಿವ್ ಮೈಂಡ್. ಅದಕ್ಕೆ ತಕ್ಕಂಗೆ ನೀವು ಹೋಗಬೇಕಾಗಿಲ್ಲ, ಜನ ಏನು ಅನ್ಕೋತಾರೋ ಅಂತ, ಸಮಾಜ ಏನು ಅನ್ಕೊಳ್ಳುತ್ತೋ ಅಂತ ನೀವು ಮಾಡಬೇಕಾಗಿಲ್ಲ, ಆತ್ಮಕ್ಕೆ ವಿರುದ್ಧವಾಗಿ ಹೋಗಬೇಕಾಗಿಲ್ಲ. ಎದೆ ಮೇಲೆ ಕೈ ಇಟ್ಕೊಳ್ಳಿ, ಒಳಗಡೆಯಿಂದ ಉತ್ತರ ಬಂದರೆ ಮಾಡಿ, ಇಲ್ಲದ್ರೆ ಮಾಡಬೇಡಿ. ಹಂಗಿರಬೇಕು. ಯು ಶುಡ್ ಬಿ ಎನ್ ಇಂಡಿವಿಜುವಲ್. ನಿಮ್ಮದು ಫಾಲ್ಸ್ ಪರ್ಸನಾಲಿಟಿ ಹೆದರುತ್ತೆ ಜನನ ನೋಡಿ. ಬಿಕಾಸ್ ಇದು ಫಾಲ್ಸ್ ಪರ್ಸನಾಲಿಟಿ ಯಾಕೆ ಅಂದರೆ ಇಟ್ ಈಸ್ ಓನ್ಲಿ ಬೈ ಹ್ಯಾಬಿಟ್ ಆ್ಯಂಡ್ ಯುವರ್ ಇಮೇಜ್, ಫಾಲ್ಸ್ ಇಮೇಜ್, ಬಿಕಾಸ್ ಆಫ್ ಯುವರ್ ಪಾಸ್ಟ್ ಇಂಪ್ರೆಷನ್, ಪಾಸ್ಟ್ ಹ್ಯಾಬಿಟ್ಸ್. ಜನ್ಮಾಂತರದಿಂದ ಹಿಡ್ಕೊಂಬಂದಿರೋ ಆ ಒಂದು ಪಾತ್ರವನ್ನು ಇನ್ನೂ ಬಿಟ್ಟೇ ಇಲ್ಲ, ಆ ಗುಣಗಳನ್ನು ಅವಗುಣಗಳನ್ನು ಬಿಟ್ಟೇ ಇಲ್ಲ ಇನ್ನೂ. ಆ ಒಂದು ಪರಿವರ್ತನೆ ಆಗಬೇಕಾದ್ರೆ ನಿಮ್ಮಲ್ಲಿ ಆ ದೋಷಗಳೆಲ್ಲ ಹೋಗಬೇಕಾದ್ರೆ ಅಭ್ಯಾಸಗಳನ್ನು ಬಿಡಬೇಕು. ದೇಹದ ಅಭ್ಯಾಸಗಳನ್ನೆಲ್ಲ ಬಿಟ್ಟು, ದೇಹ ಯಾಕಿದೆ, ಒಂದು ದೊಡ್ಡ ವಾಹನ ಇದು. ದೇಹ ಒಂದು ವಾಹನ ನಿಮ್ಮ ಯಾತ್ರೆಗೆ, ಅಧ್ಯಾತ್ಮ ಯಾತ್ರೆಗೆ, ಪರಮಾತ್ಮನಲ್ಲಿ ಸೇರೋದಕ್ಕೆ, ಆ ಸ್ವರ್ಗಕ್ಕೆ ಹೋಗೋಕ್ಕೆ, ಆ ಮುಕ್ತಿಗೆ ಒಂದು ವಾಹನ. ಇದನ್ನು ಆ ವಾಹನದ ಹಾಗೆ ಬಳಸ್ಕೊಳ್ಳಿ ಸಾಕು, ಇನ್ಯಾತಕ್ಕೂ ಬೇಡ. ಆವಾಗ ನಿಮಗೆ ಗೊತ್ತಾಗತ್ತೆ ದೇಹ ಎಷ್ಟು ಅದ್ಭುತ ಅಂತ. ದೇಹದ ಅದ್ಭುತ ಏನು, ಅದರ ಗ್ರೇಟ್ನೆಸ್ ಏನು, ಆ ದೇಹ ಅನ್ನೋದು ಎಷ್ಟು ಸೂಕ್ಷ್ಮವಾಗಿದೆ, ಆ ಪಂಚಕೋಶಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಹೋಗಿ ಒಳಗೆ ರಕ್ತ ಚಲನೆ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿ. ನೀವು ಮಾಡ್ತಾ ಇಲ್ಲ, ನೀವು ತಿಂದ ಆಹಾರ ನೀವು ಜೀರ್ಣಿಸ್ಕೋತಾ ಇಲ್ಲ, ಜೀರ್ಣ ಆಗ್ತಾ ಇದೆ, ಉಸಿರಾಟ ನಡೀತಾ ಇದೆ, ರಕ್ತ ಚಲನೆ ಆಗ್ತಾ ಇದೆ, ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಿದ್ದ, ಶರಣಾಗಿ ಅದಕ್ಕೆ. ದೀಸ್ ಆರ್ ಕಾಲ್ಡ್ ದಿ ಇನ್ಸ್ಟಿಂಕ್ಟ್ಸ್ ಆಫ್ ದಿ ಬಾಡಿ. ಡ್ರಾಪ್ ಯುವರ್ ಹ್ಯಾಬಿಟ್, ಗೋ ವಿತ್ ದಿ ಇನ್ಸ್ಟಿಂಕ್ಟ್ಸ್, ಫ್ಲೋ ವಿತ್ ದಿ ಇನ್ಸ್ಟಿಂಕ್ಟ್ಸ್ ಆಫ್ ದಿ ಬಾಡಿ. ಡ್ರಾಪ್ ಆಲ್ ಯುವರ್ ಐಡಿಯಾಸ್, ಕಾನ್ಸೆಪ್ಟ್ಸ್ ಎಲ್ಲ ಬಿಡಿ, ಮನಸ್ಸನ್ನು ಆ ಕಡೆ ಪಕ್ಕಕ್ಕೆ ಹಾಕಿ. ಆ ಇಂಟ್ಯೂಷನ್ ಕೆಲಸ ಮಾಡುತ್ತೆ. ವೆನ್ ಯುವರ್ ಇಂಟೆಲೆಕ್ಟ್ ಸ್ಟಾಪ್ಸ್, ಇಂಟ್ಯೂಷನ್ ವರ್ಕ್ಸ್. ಆ ತಾಯಿ ಪ್ರೇರಣೆ ಕೊಡ್ತಾಳೆ, ಅದು ಮಾತ್ರ ಮಾಡಿ. ಅದಕ್ಕೆ ಸಹಾಯ ಮಾಡೋದು ಕಾಕಿನಿ ದೇವಿ, ಸ್ವಾಧಿಷ್ಠಾನದ ಕಾಕಿನಿ ದೇವಿ, ಸಾಕಿನಿ ದೇವಿ. ನೆಕ್ಸ್ಟ್ ಮೂಲಾಧಾರ ಪದ್ಮದಲ್ಲಿದ್ದಾಳೆ. ಶ್ರುತಿ ದಲ ಲಸಿತೆ ಪಂಚವಕ್ತ್ರಾಂ ತ್ರಿನೇತ್ರಾಂ ಧೂಮ್ರಾಭಾಮಸ್ತಿ ಸುಸ್ತಾಂ ಸ್ವಧೀಮಪಿ ಕಮಲಂ ಪುಸ್ತಕಂ ಜ್ಞಾನಮುದ್ರಾಂ ಬಿಭರಾಣಾಂ ಬಹುದಂತೈಃ ಸುಲಲಿತವರದ ಪೂರ್ವಶಕ್ತಾವೃತ್ತಿ ತಾಂ ಮುಗ್ಧಾನ್ನಾಸಕ್ತ ಚಿತ್ತಾಂ ಮಧು ಮುದಿತಾಂ ಸಾಕಿನೀಂ ಭಾವಯಾಮಹ. ಅವಳಿಗೆ 5 ಮುಖ ಇದೆ. ಎಲ್ಲಿದ್ದಾಳವಳು? ಇವಾಗ ಮೂಳೆನಲ್ಲಿದ್ದಾಳೆ. ಚರ್ಮ ಆಯಿತು, ರಕ್ತ ಆಯಿತು, ಮಾಂಸ ಆಯಿತು, ಮೇಧಸ್ಸಾಯಿತು, ಮೂಳೆ ಒಳಗಿದ್ದಾಳೆ ಸಾಕಿನಿ ದೇವಿ. 5 ಮುಖ ಇದೆ. ಅವಳು ಮೂಳೆಯಲ್ಲಿ ವಾಸ. ಇವಳೇನು ಮಾಡ್ತಾಳೆ? ಇವಳು ನಿಮ್ಮ ಕರ್ಮನೆಲ್ಲ ನೋಡಿ ಗಂಡು ಜನ್ಮನ ಹೆಣ್ಣು ಜನ್ಮನೋ ನಿಮಗೆ ಅಂತ ಡಿಸೈಡ್ ಮಾಡ್ತಾಳೆ. ಈ ತಾಯಿ ನೀವು ಯಾವ ಜನ್ಮ ಸಿಕ್ಕಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವಳ ಕೈನಲ್ಲಿ ಅಂಕುಶ ಇದೆ, ಆ ಆಯುಧ ಇದೆ, ವಾಶ್ಯಾಸ 4 ಶಕ್ತಿಗಳಿಂದ ಆವರಿಸಲ್ಪಟ್ಟಿದ್ದಾಳೆ, ಆವೃತ್ತಳಾಗಿದ್ದಾಳೆ. ಜನ್ಮವನ್ನು ಡಿಸೈಡ್ ಮಾಡ್ತಾಳೆ ಸಾಕಿನಿ ದೇವಿ. ಇಲ್ಲಿ ನೀವು ಯಜ್ಞ, ಹವನ, ಹೋಮ ಇತ್ಯಾದಿಗಳನ್ನು ಮಾಡಿಸ್ಬೇಕಾಗುತ್ತೆ. ಇವಾಗ ಮುಂದೆ ಬರ್ತೀನಿ, ಅದರಲ್ಲಿ ಜಾಸ್ತಿ ಇಲ್ಲ, ತುಂಬ ಲಾಂಗ್ ಎಕ್ಸ್ಪ್ಲನೇಷನ್ ಇದೆ. ಅಲ್ಲಿ ಯೋಗಿನಿ ನ್ಯಾಸ ಬರೋದ್ರಿಂದ ಮುಂದಿನ ಇದರಲ್ಲಿ ನ್ಯಾಸ ತಗೊಂಡಾಗ ಹೇಳ್ತೀನಿ. ಹಾಕಿನಿ ದೇವಿ ಆಜ್ಞಾಚಕ್ರ, ಇದು 2 ದಳ, ಹುಬ್ಬಿನ ಮಧ್ಯ, 2 ದಳ ಪದ್ಮ ಮಧ್ಯದಲ್ಲಿ ನೆಲೆಸಿದ್ದಾಳೆ. ಶುಕ್ಲವರ್ಣ, ಜ್ಞಾನ ಮುದ್ರೆಯಲ್ಲಿದ್ದಾಳೆ. ಡಮರು, ಕಮಲ, ಅಕ್ಷಮಾಲ, ಕಪಾಲ. ಇವಳು ಎಲ್ಲಿದ್ದಾಳೆ ಅಂದರೆ ಮಜ್ಜೆಯಲ್ಲಿದ್ದಾಳೆ. ಮಜ್ಜೆ ಅಂದರೆ ಏನು? ಬೋನ್ ಮ್ಯಾರೋ, ನಿಮ್ಮ ಅಸ್ಥಿಯಲ್ಲಿ ಒಳಗಿರುತ್ತಲ್ಲ ಅದು. ಅಸ್ಥಿಯಲ್ಲಿರೋದು ಒಂದು ದೇವಿ, ಅಸ್ಥಿ ಒಳಗಡೆ ಮೂಳೆ ಒಳಗಡೆ ಇದೆಯಲ್ಲ, ಬೋನ್ ಮ್ಯಾರೋ ಅಂತೀವಿ, ಅದರಲ್ಲಿದ್ದಾಳೆ. ಅವಳು ನಿಜವಾಗ್ಲೂ ಶುಕ್ಲದಲ್ಲಿ, ನೆಕ್ಸ್ಟ್ ಶುಕ್ಲದಲ್ಲಿ ಬರ್ತಾಳೆ. ಅವಳು ಜಾತಕ ಬರೀತಾಳೆ ಅಂತ ಹೇಳ್ತಾಳೆ. ನಮ್ಮ ಜಾತಕವನ್ನು ನಿರ್ಧರಿಸ್ತಾಳೆ, ಜಾತಕ ಬರೆಯೋಳು. ಅವಳನ್ನು ಹಂಸವತಿ, ಮುಖ್ಯ ಕ್ಷಮಾವತಿ ಅಂತ 2 ಶಕ್ತಿಗಳು. ಇಲ್ಲಿ ಧ್ಯಾನಿಗೆ, ಸಾಧಕನಿಗೆ ಯಾವಾಗ ವಿಶುದ್ಧಿ ಚಕ್ರ ದಾಟಿ ಆಜ್ಞಾಚಕ್ರಕ್ಕೆ ಹೋಗುವಾಗ, ವಿಶುದ್ಧಿಯಿಂದ ಕೆಳಗೆ ಬಂದ ಮೇಲೆ ಮೂಲಾಧಾರ, ಅಸ್ಥಿ, ಆಮೇಲೆ ಮೇಲಕ್ಕೆ ಬಂದಾಗ ಆಜ್ಞಾಚಕ್ರ. ಆಜ್ಞಾಚಕ್ರವನ್ನು ದಾಟಿ ಹೋಗುವಾಗ ಕೇಸರಿ ಬಣ್ಣದ ಒಂದು ಬೆಳಕು ಕಾಣುತ್ತೆ. ಕೇಸರಿ ಅತ್ಯಂತ ಶ್ರೇಷ್ಠ. ಆಜ್ಞಾಚಕ್ರದ ಮಂತ್ರ ಓಂಕಾರ. ಈ ಓಂಕಾರವೇ ದೀಕ್ಷೆ ಅವನಿಗೆ. 108 ಸಲ ಜಪ ವ್ರತದಲ್ಲಿ ಓಂಕಾರವನ್ನು ಹೇಳಿಕೊಂಡು ಯಾವುದೇ ದೇವಿಯ ನಾಮವನ್ನು ತೆಗೆದುಕೊಂಡು ಮಾಡಬಹುದು. ಇವಳು ಜನ್ಮವನ್ನು ನಿರ್ಧರಿಸುವ ಹಂಸವತಿ ಮತ್ತು ಕ್ಷಮಾವತಿ ಏನೋ 2 ಶಕ್ತಿಗಳು.
ಕೇಸರಿ ಪರಿಮಳದಿಂದ ಕೂಡಿದ ಅನ್ನವನ್ನು ಅವಳು ಇಷ್ಟಪಡ್ತಾಳೆ. ಓಂಕಾರ ಅವಳ ಸ್ವರೂಪ. ನೆಕ್ಸ್ಟು ಸಹಸ್ರದಳ ಪದ್ಮದಲ್ಲಿ ಯಾಕಿನಿ ಸ್ವರೂಪ. ಅವಳು ಜ್ಞಾನನಿಧಿ, ಬ್ರಹ್ಮರಂಧ್ರದಲ್ಲಿ ನೆಲೆಸಿದಾಳೆ, ಚಂದ್ರನಲ್ಲಿದ್ದಾಳೆ, ಅವಳು ರೇತಸ್ಸಿನಲ್ಲಿದ್ದಾಳೆ. ರೇತಸ್ಸು ಗೊತ್ತು ತಾನೆ, ಅವಳು ಆ ಸೆಕ್ಶುವಲ್ ಫ್ಲೂಯಿಡ್ ಅಂತ ಏನಂತೀವಿ, ಸೆಕ್ಸ್ ಫ್ಲೂಯಿಡಲ್ಲಿ ಅವಳಿದ್ದಾಳೆ. ರೇತಸ್ಸಿನ ಅಭಿಮಾನಿ ದೇವತೆ. ಸಮಸ್ತ ಆಯುಧವನ್ನು ಧರಿಸಿದಾಳೆ, ಸರ್ವತೋಮುಖಿಯಾಗಿದ್ದಾಳೆ. ಎಲ್ಲ ಅನ್ನದಲ್ಲಿ ಅವಳಿಗೆ ಆಸಕ್ತಿ. ಆ ಇಂದ ಕ್ಷವರೆಗೂ ಅವಳ ಅಕ್ಷರ. ಇದಕ್ಕೆ ಹೇಳ್ತಾರೆ ಮಂಡವ್ಯೋಮಸ್ತ ಪದ್ಮೆ ದಶಶತ ದಲಕೆ ಕರ್ಣಿಕಾ ಚಂದ್ರ ಸಂಸ್ಥಾಂ ರೇತೋನಿಷ್ಠ ಆಯುಧ ಕಲಿತ ಕರಾಂ ಸರ್ವತೇವಾಕ್ತ್ರ ಪದ್ಮಾಂ ಆದಿಕ್ಷಾಂತರಣ ಶಕ್ತಿ ಪ್ರಕಟ ಪರಿವೃತ್ತಾಂ ಅಂತ ನಾಮ. ಆದರೆ ಹಿಂದಿಂದಕ್ಕೆ ಯಾವುದು ನಾಮ ಇಲ್ಲ, ಅದು ರಹಸ್ಯ. ಅದು ದೀಕ್ಷೆ ಕೊಟ್ಟು ಅವರು ಗುರುಗಳಿಂದ ಪಡ್ಕೊಳ್ಬೇಕು. ಓಂಕಾರವನ್ನು ಆ ದೀಕ್ಷೆ ತೆಗೆದುಕೊಂಡಾಗ ಓಂಕಾರವನ್ನು ಸೇರಿಸ್ಕೊಂಡು ಆ ಮಂತ್ರವನ್ನು ಹೇಳಬೇಕಾಗತ್ತೆ ಹಿಂದಿಂದಕ್ಕೆ, ಆಜ್ಞಾಚಕ್ರದ ಮಂತ್ರಕ್ಕೆ. ಈಗ ನೆಕ್ಸ್ಟು ಆ ದೇವಿಯನ್ನು ಜ್ಞಾಪಿಸ್ಕೋಬೇಕಾದ್ರೆ ಸಹಸ್ರಾರದಲ್ಲಿರೋ ದೇವಿಯನ್ನು ಸರ್ವವರ್ಣದಲ್ಲಿ ಅವಳು ಇದ್ದಾಳೆ. ಸರ್ವವರ್ಣಾಂ ಭವಾನೀಂ ಸರ್ವ ಅನ್ನ ಆಸಕ್ತ ಚಿತ್ತಾಂ ಪರಶಿವ ರಸಿಕಾಂ ಯಾಕಿನೀಂ ಭಾವಯಾಮಹ ಅಂತ ಯಾಕಿನಿ ದೇವಿಯನ್ನು ಮಾಡ್ತೀವಿ. ಅವಳು ರೇತಸ್ತಿನ ಅಭಿಮಾನಿ ದೇವತೆ ಯಾಕಿನಿ ಮಾತೆ. ಅವಳೇ ತಿಳ್ಕೊಳ್ಳಿ, ಮುಂದೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯಾಕಿನಿ ಮಾತೆ ಅವಳೇ ಸ್ವಹ ಸ್ವರೂಪ, ಸ್ವಧಾ ಸ್ವರೂಪ. ದೇವತೆಗಳಿಗೆ ಸ್ವಹ ಸ್ವಾಹ ಸ್ವಾಹ ಅಂತ ತೃಪ್ತಿಯಾಗುವ ಹಾಗೆ ಹೇಳ್ತೀವಿ. ಪಿತೃಗಳಿಗೆ ಸ್ವಧ ಅಂತ ತೃಪ್ತಿಯಾಗುವ ಹಾಗೆ ನಾವು ಇದನ್ನು ಕೊಡ್ತೀವಿ. ಯಸ್ಯ ಸಮಸ್ತ ಸುರತ ಸಮುದಿರೇಣ ತೃಪ್ತಿಂ ಪ್ರಯಾತಿ ಸಕಲೇಶು ಮುಖೇಶು ದೇವಿ ಸ್ವಾಹಾನಿ ವೈ ಪಿತೃಗಣಸ್ಯ ಚ ತೃಪ್ತಿ ಹೇತುರುಚ್ಛರ್ಯಸೆ ತ್ವಮಸ ಏವ ಜನೈಃ ಸ್ವದಾಚ. ಇವಾಗ ಜ್ಞಾನ ರೂಪಳು ಯಾಕಿನಿ. ನಮ್ಮಲ್ಲಿ ಬುದ್ಧಿ ಕೆಟ್ಟಿದ್ರೆ ಅದನ್ನು ಅಮತಿ ಅಂತ ಹೇಳ್ತಾರೆ. ಅಮತಿ ಅವಿದ್ಯಾ ರೂಪದಲ್ಲಿದ್ದವ್ರಿಗೆ ಆ ದೇವಿ ಯಾಕಿನಿಯನ್ನು ಜ್ಞಾಪಿಸ್ಕೊಂಡ ತಕ್ಷಣ ಒಂದು ಬೆಳಕು ಬರುತ್ತೆ. ಅವಳು ಡಾ ರಾ ಲಾ ಕಾ ಸಾಹ ಈ ಶಕ್ತಿಗಳಿಂದ ಒಳಗೊಂಡಿದ್ದಾಳೆ. ಎಲ್ಲರೂ ಅವಳನ್ನು ಆಶ್ರಯಿಸ್ತಾಳೆ. ಸ್ವಾಹ ಅನ್ನುತ್ತಾ ಸ್ವಧಾ ಅನ್ನುತ್ತಾ ಆಶ್ರಯಿಸ್ತಾರೆ. ದೇವತಾ ಪಿತೃ ಋಣಗಳನ್ನು ತೀರಿಸುವ ಜ್ಞಾನ ರೂಪದಲ್ಲಿ ಅವಳಿದ್ದಾಳೆ. ನಾವು ಒಂದು ಜ್ಞಾಪಕ ಇಟ್ಕೋಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮಗೆಲ್ಲ ಬುದ್ಧಿ ಇದೆ, ವಿವೇಕ ಕಮ್ಮಿ ಇದೆ. ಆ ವಿವೇಕ ಜಾಗೃತಿಗೆ ನಮ್ಮ ಜನ್ಮ. ಇವತ್ತು ವಿವೇಕ ಜಾಗೃತಿ ಆಗದೇ ಇದ್ದರೆ ಬುದ್ಧಿ ಭ್ರಮಾಧೀನವಾಗಿ ಮತ್ತಷ್ಟು ಕರ್ಮಗಳನ್ನು ಮಾಡುವ ಹಾಗಾಗತ್ತೆ. ಇದನ್ನು ಯಾವಾಗ ಬುದ್ಧಿ ಜಾಗೃತರಾಗುತ್ತೆ, ನಮ್ಮಲ್ಲಿ ಒಂದು ಮೇಧಾವಿತನ ಬರುತ್ತೆ. ನಮಗೆಲ್ಲರಿಗೂ ಬೇಕಾಗಿರೋದು ಪ್ರಜ್ಞಾವಂತರಿಗೆ ಮೇಧಾವಿತನ ಅಂತ ಹೇಳ್ತಾರೆ. ಮೇಧಾವಿಗಳಾಗಬೇಕು. ಆಗಿರುವಂತಹ ಒಂದು ಜನರೇಷನ್, ಎನ್ಲೈಟನ್ ಜನರೇಷನ್ ಈಗ ನಮಗೆ ಬೇಕಾಗಿದೆ. ನಮ್ಮ ಮಕ್ಕಳಲ್ಲಿ ಬುದ್ಧಿವಂತ ಮಕ್ಕಳಿದ್ದಾರೆ, ಮೇಧಾವಿ ಮಕ್ಕಳು ಕಮ್ಮಿ. ಮೇಧಾವಿತನ ಬಂದಾಗ ನಮಗೆ ಎಲ್ಲರಲ್ಲೂ ಗೌರವ ಬರುತ್ತೆ. ನಮ್ಮ ಮಕ್ಕಳಿಗೆ ಗೌರವ ಇಲ್ಲ, ಬುದ್ಧಿವಂತರು, ಆದರೆ ಅವರಿಗೆ ಗೌರವವಿಲ್ಲ, ಸೆನ್ಸ್ ಆಫ್ ವ್ಯಾಲ್ಯೂಸ್ ಇಲ್ಲ. ಯಾಕೆಂದರೆ ಸೈಂಟಿಫಿಕ್ ಮೈಂಡ್ ಏನು ಮಾಡುತ್ತೆ, ಎಲ್ಲದಕ್ಕೂ ಪ್ರೂಫ್ ಕೇಳುತ್ತೆ. ನೀವೇನು ಹೇಳಿದ್ರು ಅವರು ತೋರಿಸಿ ಅಂತ ಹೇಳ್ತಾರೆ. ಆದರೆ ಕಾಣದೇ ಇರೋದನ್ನು ನಂಬಲ್ಲ. ಕಾಣದೇ ಇರೋದನ್ನು ನಾವು ನಮ್ಮಲ್ಲಿ ಯಾವಾಗ ವಿಶ್ವಾಸ ಇಡ್ತೇವೆ ಅದನ್ನೇ ಅದೃಷ್ಟ ಅಂತ ಹೇಳೋದು. ದೃಷ್ಟ ಅಂದರೆ ಕಾಣೋದು, ಅದೃಷ್ಟ ಅಂದರೆ ಕಾಣದೇ ಇರೋದು. ಕಾಣದೇ ಇರೋದ್ರ ಬಗ್ಗೆ ಏನೋ ಒಂದು ರೆಸ್ಪೆಕ್ಟ್ ನಮ್ಮ ಮಕ್ಕಳಲ್ಲಿ ಹುಟ್ಟಿಸ್ಬೇಕು ನಾವು. ನೀನು ಕಾಣದೇ ಇರೋದೇನೋ ಒಂದಿದೆ, ಅದು ನಿನ್ನ ಕಣ್ಣಿಗೆ ನಿನ್ನ ಕಿವಿಗೆ ಗೋಚರವಾಗಲ್ಲ, ನಿನ್ನ ಬುದ್ಧಿಗೆ ನಾನು ಹೇಳಿ ಸಿಕ್ಕೋದಲ್ಲ ಮಗು, ನೀನು ಧ್ಯಾನ ಮಾಡು ಅಂತ ಕೊಡಬೇಕಲ್ವ ಅವಕ್ಕೆ. ಆದರೆ ಈ ಮಕ್ಕಳು ಕೇಳೋದಿಲ್ಲ, ಧ್ಯಾನನ ನಂಬಲ್ಲ. ನೀನು ಎದುರುಗಡೆ ದೇವ್ರನ್ನ ನಿಲ್ಲಿಸು, ಇದಾನೆ ಅಂತ ಒಪ್ತೀನಿ, ಇಲ್ಲದ್ರೆ ಒಪ್ಪಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ವಿಜ್ಞಾನ ಯುಗ. ಅದರಿಂದ ಇಲ್ಲಿ ಮೇಧಾವಿ ಶಕ್ತಿ ಕಮ್ಮಿ ಇದೆ. ಸುಮೇಧರಾಗಿ ಅಖಿಲ ಶಾಸ್ತ್ರವನ್ನು ಒಳಗೊಂಡ ಮೇಧಾಶಕ್ತಿಯನ್ನು ಪಡೀತಾರೆ ಯಾರು ಆ ದೇವಿಯನ್ನು ಧ್ಯಾನ ಮಾಡ್ತಾರೋ. ಷಟ್ಚಕ್ರದಲ್ಲಿ ಕೂಡ ಷಟ್ಚಕ್ರ ಧ್ಯಾನ ಮಾಡಿದಾಗ ಮೇಧಾವಿತನ ಬರುತ್ತೆ. ಸ್ವಹ ಮತ್ತು ಸ್ವದಾ ಶಕ್ತಿಗಳು ನಮ್ಮ ಉಸಿರಾಟದಲ್ಲೇ ಇದೆ ಅನ್ನೋದನ್ನು ಮರಿಬಾರ್ದು. ನಾವು ಉಸಿರಾಟವನ್ನು ನಾವು ಯಾವಾಗ ಗಮನಿಸ್ತೀವಿ ಮೆಡಿಟೇಷನ್ ಮಾಡುವಾಗ, ಈ ಪ್ರಾಣಕೋಶದ ಮೂಲಕ ನಾವು ನಮ್ಮ ದೇಹ, ಮನಸ್ಸು ಮತ್ತು ಆಂತರ್ಯದ ಕೋಶಗಳನ್ನು ಯಾವಾಗ ಕನೆಕ್ಟ್ ಮಾಡ್ತೀವಿ, ದೇವ ಪಿತೃಗಳ ಋಣಗಳನ್ನು ಹರಿಸುತ್ತಾ
ಪ್ರಪಂಚದ ಋಣವನ್ನು ಹರಿಸುತ್ತಾ ಬದುಕೋದು ಯಾರು? ಅವನು ಮೇಧಾವಿ. ಮೇಧಾಸಿ ದೇವಿ ವಿದಿತಾಖಿಲ ಶಾಸ್ತ್ರಸಾರ, ಯಾ ದೇವಿ ಸರ್ವಭೂತೇಶು ಮೇಧಾರೂಪೇಣ ಸಂಸ್ಥಿತ. ನಾವು ಹೇಳ್ತೀವಿ ಮೇಧಾರೂಪದಲ್ಲಿ, ಸರ್ವಭೂತದಲ್ಲಿ ಮೇಧಾರೂಪದಲ್ಲಿ ಅಂದರೆ ವಿವೇಕ ರೂಪದಲ್ಲಿ. ಇಲ್ಲಿ ಮೇಧಸ್ಸು ಅಂತಲ್ಲ, ಮೇಧ ಅಂದರೆ ಮೇಧಾವಿತನ ಅಂತ ತಗೋಬೇಕು. ಶುದ್ಧ ಬುದ್ಧಿ ಅದು ಮೇಧಾಶಕ್ತಿ. ಮೇಧಾವಿಗಳಾಗ್ತಾರೆ. ಆಗ ಅವರಿಗೆ ದೇವಿ ಒಲಿತಾಳೆ. ಶ್ರುತಿ ಸ್ಮೃತಿಗಳು 4 ವೇದಗಳು ಅವರ ಸ್ವರೂಪವಾಗುತ್ತೆ. ಇದು ನಿಜವಾಗ್ಲೂ ಬ್ರಾಹ್ಮಣರ ಸಹಜ ರೂಪ ಅಂತ ಹೇಳ್ತಾರೆ. ಮೇಧಾವಿತನ ಬ್ರಾಹ್ಮಣರ ಸಹಜ ರೂಪ. ಬ್ರಾಹ್ಮಣರು ಮೇಧಾವಿಗಳಾಗಿರಬೇಕು. ಬ್ರಾಹ್ಮಣರು ಬುದ್ಧಿಯಲ್ಲಿ ಅವರು ಜ್ಞಾನವಂತರಾಗಿರಬೇಕು. ಬ್ರಾಹ್ಮಣರಿಗೆ ಬ್ರಹ್ಮಜ್ಞಾನ ಒಲ್ದಿರಬೇಕು. ಅವರ ರಕ್ತದಲ್ಲಿ ಗಾಯತ್ರಿ ದೇವಿ ಅವರಿಗೆ ಪೂರ್ಣವಾಗಿ ಇದನ್ನು ಅನುಗ್ರಹಿಸಿರಬೇಕು. ಅಂಥ ಬ್ರಾಹ್ಮಣ. ಋಕ್ ಯಜುರ್ ಸಾಮ ವೇದ ಅಥರ್ವ ವೇದಾನಿಚ ಬ್ರಾಹ್ಮಣ ಸಹಜ ರೂಪಂ. 4 ವೇದಗಳು ಅವರಿಗೆ ಸಹಜವಾಗಿ ಒಲ್ದು ಬರುತ್ತೆ. ಅಂಥವನು ಬ್ರಾಹ್ಮಣ. ಅಂದರೆ ನಾವು ಏನಾದರೂ ಕೇಳಿದ್ರೆ ಅದು ನೆನಪಿನಲ್ಲಿ ಇಡಬೇಕು. ಆ ನೆನಪಿನಲ್ಲಿ ಇದ್ದಿದ್ದು ನಮ್ಮ ಒಳಧ್ವನಿ ಆಗಬೇಕು. ಹಾಗೆ ಅದು ಉಳಿಬೇಕು. ಅದನ್ನು ಹೇಳಿದ ಅವಳ ಜ್ಞಾನವು ಶ್ರವಣ ಸ್ಮರಣಗಳಿಂದಲೇ ಆಗುವುದರಿಂದ ಅವಳು ಶ್ರುತಿ ಮತ್ತು ಸ್ಮೃತಿ ರೂಪ. ಶ್ರುತಿ ಮತ್ತು ಸ್ಮೃತಿಯ ರೂಪ ಅವಳು. ಕೇಳೋದು ನಾವು ಕೇಳಿದರೆ ಶ್ರುತಿ, ಆ ಸ್ಮೃತಿ ಅಂದರೆ ಕೇಳಿದ್ದು ಉಳ್ಕೊಂಡು ಪುನಃ ನಮಗೆ ಅದು ಎಕೋ ಆಗಬೇಕು ಒಳಗಡೆ. ಅವಳಿಗಿಂತ ಉತ್ತಮ ರೂಪ ಯಾರೂ ಇಲ್ಲ. ಅನುತ್ತಮ ಅಂತ ಹೇಳ್ತೀವಿ. ಅವಳಿಗಿಂತ ಅಧಿಕರಿಲ್ಲ, ಸಮರಿಲ್ಲ, ಅನುತ್ತಮ. ನೋಡಿ, ಅಹಂಕಾರದಿಂದ ನಾವು ನಮಗಿಂತ ಯಾರು ಉತ್ತಮರಿಲ್ಲ ಅಂತ ಹೇಳ್ತೀವಿ. ಅಹಂಕಾರದಿಂದ ಹೇಳೋದಲ್ಲ ಅದು. ಅನುತ್ತಮರಾದರೆ ನೀವು ಅಹಂಕಾರದಿಂದ ಎಲ್ಲ ಪಾಪವೇ ಆಗುತ್ತೆ. ಒಳ್ಳೆ ಶಕ್ತಿಗಳು ಯಾವುದೂ ಕೂಡ ಒಲಿಯೋದಿಲ್ಲ. ಅಹಂಕಾರವೇ ಅನುತ್ತಮ ಸ್ಥಿತಿ. ಅಹಂಕಾರದಿಂದ ಬರುವುದು ಅನುತ್ತಮ ಸ್ಥಿತಿಯಿಂದ. ಅನುತ್ತಮ ಅಂದರೆ ಅಂಥವ್ರಿಗೇನು ಲಭ್ಯವಾಗುವುದಿಲ್ಲ. ಅಂಥವರಿಗೆ ಈಗ ನಿಜವಾಗ್ಲೂ ನಿಮಗೆ ಅಹಂಕಾರ ಇಲ್ಲದೆ ಇದ್ದರೆ ನೀವೇ ನಿಜವಾಗ್ಲೂ ಅನುತ್ತಮರು. ನಿಮಗಿಂತ ಉತ್ತಮರಿಲ್ಲ ಅಹಂಕಾರ ಇಲ್ಲದೆ ಇದ್ದಾಗ. ಯಾವಾಗಲೂ ಕೂಡ ಇದು ನನ್ನನ್ನು ಮಾತ್ರ 4 ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. 4. ನಂಬರ್ 1 ಏನು? ದ ಮೊಮೆಂಟ್ ದ ಈಗೋ ಡೈಸ್, ನಿಮ್ಮ ಅಹಂಕಾರ ಯಾವ ಕ್ಷಣದಲ್ಲಿ ಸಾಯುತ್ತೆ ಆಗ ನೀವು ನಿಜವಾಗ್ಲೂ ಪುನರ್ಜನ್ಮ ಆಗುತ್ತೆ. ಅವಾಗ ಹುಟ್ಟುತ್ತೀರ. ಇನ್ ದಿ ಡೆತ್ ಆಫ್ ಈಗೋ ದೇರ್ ಇಸ್ ಬರ್ತ್ ಆಫ್ ನ್ಯೂ ಲೈಫ್. ದೇರ್ ಇಸ್ ರಿಯಲ್ ಬರ್ತ್. ಆ ಸಾವಿನಲ್ಲಿ ಹುಟ್ಟುವ ಒಂದು ಶಕ್ತಿ ಏನಿದೆ ಅದು ನಿಜವಾದ ಜೀವನ. ರಿಯಲ್ ಲೈಫ್ ಈಸ್ ಇನ್ ದಿ ಡೆತ್ ಆಫ್ ಈಗೋ. ಡೆತ್ ಆಫ್ ಈಗೋ ಇಸ್ ದಿ ಬರ್ತ್ ಆಫ್ ವಿಸ್ಡಮ್ ಅಂತ. ಯಾವಾಗ ನಮ್ಮ ಅಹಂಕಾರ ಸಾಯುತ್ತೋ ಅಲ್ಲೇ ವಿವೇಕ ಜಾಗೃತಿ ಆಗೋದು. ಇದೇ ಒಂದು ದೊಡ್ಡ ಮಾಯೆ. ಅದಿಲ್ಲ. ಇರೋ ಹಾಗೆ ಕಾಣುವುದು ಪಿಶಾಚಿ. ಇದು ಇಲ್ಲ, ಅದು ನೆರಳು. ಇರೋ ಹಾಗೆ ಕಾಣುತ್ತೆ, ಭ್ರಮೆ ಬರುತ್ತೆ. ಇದೊಂದು ಕನಸು, ನೆರಳು. ದೆರ್ ಇಸ್ ನೋ ಸಬ್ಸ್ಟೆನ್ಸ್ ಬಟ್ ಇಟ್ ಅಪಿಯರ್ಸ್. ಇದೇ ಎಲ್ಲ ಹೆಚ್ಚು ಬಲವಾಗಿ ಕಾಣುತ್ತೆ. ಅದೇ ಎಲ್ಲ. ಅದನ್ನು ಎಷ್ಟೆಷ್ಟು ನೀವು ನಂಬ್ತೀರಾ, ಎಷ್ಟೆಷ್ಟು ಅದಕ್ಕೆ ನೀವು ಪೋಷಣೆ ಕೊಡ್ತೀರಾ. ನೀವು ಯಾವುದಕ್ಕೆ ಪೋಷಣೆ ಕೊಡ್ತಿದ್ದೀರಾ? ಗಾಳಿಯನ್ನು ಹಿಡ್ಕೊಳಕ್ಕೆ ಹೋಗ್ತಿದ್ದೀರಾ, ನೆರಳನ್ನು ಹಿಡ್ಕೊಳಕ್ಕೆ ಹೋಗ್ತಿದ್ದೀರಾ. ನಿಮ್ಮ ಅಹಂಕಾರಕ್ಕೆ ಪೋಷಣೆ ಕೊಟ್ಟಷ್ಟು ಯು ಬಿಕಮ್ ವೀಕ್. ನಿಮ್ಮ ಆತ್ಮದ ಬಲ ನಿಮಗೆ ಸಿಕ್ಕಲ್ಲ. ಅದು ಒಂದಿನ ಏನಾಗುತ್ತೆ, ಅದು ನಿಮ್ಮನ್ನು ಮೇಲೆ ಕರ್ಕೊಂಡು ಕೆಳಗೆ ಹಾಕ್ಬಿಡುತ್ತೆ. ಯಾಕೆಂದರೆ ಒನ್ ಡೇ ಯು ರಿಯಲೈಸ್ ದರ್ ಇಸ್ ನಥಿಂಗ್ ಇನ್ ದ ವರ್ಲ್ಡ್. ಇಷ್ಟು ದಿನ ಇಷ್ಟೆಲ್ಲ ನೀವು ಕೊಟ್ಟೆ, ಎಲ್ಲಿದೆ? ಇಷ್ಟು ದಿನ ನಿಮ್ಮ ದೇಹಕ್ಕೆ ಬೆಲೆ ಕೊಟ್ರಿ, ಎಲ್ಲಿ? ಅದು ಹೇಳುತ್ತೆ ನಾನು ಬಿಟ್ಟೆ ಅಂತ ಒಂದಿನ, ಅಲ್ವಾ? ಆ ಪುಲೋಮಜಾರ್ಚಿತ ಬಂಧು ಮೋಚನೆ ಹೇಳ್ತೀವಲ್ಲ, ಪುಲೋಮಜಳು ಇಂದ್ರನ ಪತ್ನಿ. ಅವನು ಅಧಿಪತ್ಯ ಕಳ್ಕೊಂಡಾಗ ಭಗವತಿಯನ್ನು ಆರಾಧಿಸಿ ಸ್ವಸ್ಥಾನಕ್ಕೆ ಬಂದ ಇಂದ್ರ ಈ ಒಂದು ಷಟ್ಚಕ್ರ ಒಂದು ಆರಾಧನೆಯನ್ನು ಮಾಡಿ
ಅಂಥವರಿಗೆ ಅಹಂಕಾರವೇ ಇಲ್ಲದೆ ಇದ್ದಾಗ ಒಂದು ಉತ್ತಮವಾದ ಸ್ಥಿತಿ ಸಿಗತ್ತೆ. ಅದು ಆಗ ನೀವು ಅನುತ್ತಮರು, ನಿಮಗೆ ಸಮಾನರಿಲ್ಲ. ಆಗ ದೇವಿ ನಿಮಗೆ ಒಲಿದು ಅಂಥವರಿಗೆ ಪುಣ್ಯದಿಂದ ಕೀರ್ತಿಯನ್ನು ಕೊಡ್ತಾಳೆ. ಆ ಪುಣ್ಯದಿಂದ ಕೀರ್ತಿಯನ್ನು ಪಡಿಬೇಕೇ ಹೊರತು ಅಹಂಕಾರದಿಂದ ಪಡೆದ ಕೀರ್ತಿ ಯಾವುದೂ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗುವುದಿಲ್ಲ. ಆ ದೇವಿಯನ್ನು ಆ ಪುಲೋಮಳು ಷಟ್ಚಕ್ರದಲ್ಲಿ ದೇವಿಯನ್ನು ಧ್ಯಾನಿಸ್ತಾಳೆ. 6 ಚಕ್ರದಲ್ಲಿ ಧ್ಯಾನ ಮಾಡಿದಾಗ ಆ ಬಂಧಗಳನ್ನು ಮಾಡಿದಾಗ ಮುಕ್ತಿಯನ್ನು ದೇವಿ ಕೊಡ್ತಾಳೆ ಅವಳಿಗೆ. ಆ 3 ರೂಪ ಯಾವುದು? ಪ್ರಕಾಶ ರೂಪದಲ್ಲಿ ಆ ದೇವಿ ಕಾಣಿಸ್ಕೊಳ್ತಾಳೆ. ಪರಬ್ರಹ್ಮದ ಸ್ವಾಭಾವಿಕ ಸ್ಫುರಣಕ್ಕೆ ವಿಮರ್ಶ ರೂಪ ಅಂತೀವಿ. ಒಂದು ಸ್ವಾಭಾವಿಕ ಶಕ್ತಿ ಬ್ರಹ್ಮನಲ್ಲಿ ಇದೆ. ಇದೇ ಶಕ್ತಿ ಚರಾಚರದ ಜಗತ್ತನ್ನು ಉತ್ಪತ್ತಿ ಮಾಡಿ ನಾಶ ಮಾಡ್ತಾ ಇದೆ ಅನ್ನುವಂತಹ ಒಂದು ರೂಪ, ಪ್ರಕಾಶ ರೂಪವನ್ನು ತೋರಿಸ್ತಾಳೆ. ಓಕೆ, ಇಲ್ಲಿ ಒಂದು ಸ್ವಲ್ಪ ಇಲ್ಲಿಗೆ ನಿಲ್ಲಿಸ್ತೀನಿ ಒಂಚೂರು, ಆಮೇಲೆ ಆ ಟೈಮ್ ಆಗೋದಿಲ್ಲ, ಕೇಳಿಸ್ಕೊಳ್ಳಿ. ಧ್ಯಾನದಲ್ಲಿ ಬೆಳೆಯುವಂತಹ ಒಂದು ಸಮಯ ಮನುಷ್ಯರಿಗೆ, ಮಾನವರಿಗೆ ಬಂದಿದೆ. ಅಂದ್ರೇನು? ಮೌನದಲ್ಲಿ ಮಾತ್ರ ವಿಕಾಸ, ಧ್ಯಾನದಲ್ಲಿ ಮಾತ್ರ ವಿವೇಕ ಜಾಗೃತಿ, ಜ್ಞಾನದ ಒಂದು ಪ್ರಚೋದನೆ ಧ್ಯಾನದಲ್ಲಿ ಮಾತ್ರ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪರಮಾತ್ಮ ಕಲ್ಲಲ್ಲಿ ಮಲಗಿದ್ದಾನೆ, ಜಡತ್ವದಲ್ಲಿ, ಗಿಡಮರದಲ್ಲಿ ಅಲ್ಲಾಡ್ತಾನೆ, ಪ್ರಾಣಿನಲ್ಲಿ ಓಡಾಡ್ತಾನೆ, ಮನುಷ್ಯನಲ್ಲಿ ಮಾತಾಡ್ತಾನೆ. ಈಗ ಮನುಷ್ಯ ಮಾತನ್ನು ನಿಲ್ಲಿಸೋ ಟೈಮ್ ಬಂದಿದೆ. ಮನುಷ್ಯ ಮೌನದಲ್ಲಿ ಅವನ ವಿಕಾಸ, ಧ್ಯಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಧ್ಯಾನವೇ ಈಗ ಸರ್ವಸ್ವ, ಈಗ ಧ್ಯಾನವೇ ಪ್ರೈಮರಿ. ತುಂಬ ಜನಕ್ಕೆ ಗೊತ್ತಿಲ್ಲ, ಎವಲ್ಯೂಷನ್ ಇನ್ನು ಮುಂದೆ ಆಗಬೇಕಾದ್ರೆ ಮಾತು ನಿಲ್ಲಿಸಬೇಕು ಅಂತ. ಮೌನಕ್ಕೆ ಹೋಗಬೇಕು, ಬುದ್ಧ ಆಗಬೇಕು, ಒಳಗೆ ಹೋಗಬೇಕು, ಸೂಕ್ಷ್ಮ ಆಗಬೇಕು. ಅದಾಗದೇ ಇದ್ದರೆ ನಮ್ಮ ಋಷಿ ಸಂಸ್ಕೃತಿ ಬಿದ್ದು ಹೋಗುತ್ತೆ, ನಮ್ಮ ಸಂಸ್ಕೃತಿ ನಾಶವಾಗುತ್ತೆ. ಯಾಕೆ ಅಂದರೆ ಈಗ ನಮಗೆ ನಿಜವಾಗ್ಲೂ ಜ್ಞಾನ ಬರಬೇಕಾದ್ರೆ ವಿ ಹ್ಯಾವ್ ಟು ಕನೆಕ್ಟ್ ಋಷಿ ಪರಂಪರಾ, ವಿ ಹ್ಯಾವ್ ಟು ಕನೆಕ್ಟ್ ಗುರು ಪರಂಪರಾ. ಆ ಕನೆಕ್ಷನ್ಗೆ ಮೆಡಿಟೇಷನ್ ಮಾಡಲೇಬೇಕು. ಸುಲಭವಾಗಿ ಕನೆಕ್ಷನ್ ಸಿಗಲ್ಲ. ಧ್ಯಾನದಲ್ಲಿ ಮಾತ್ರ, ಯೋಗದಲ್ಲಿ ಮಾತ್ರ ಸಿಗುತ್ತೆ ಕನೆಕ್ಷನ್. ಆ ಥರ ಕನೆಕ್ಷನ್ ಸಿಕ್ಕಿದಾಗ ನಮ್ಮ ಸಂಸ್ಕೃತಿಗೆ ಒಂದು ರೂಪ ಕೊಟ್ಟು, ವಿಜ್ಞಾನ ಆಧುನಿಕ ಮನಸ್ಸಿಗೆ ಪುರಾತನವಾದ ಹಿಂದಿನ ಋಷಿ ಪರಂಪರೆಯ ಜ್ಞಾನವನ್ನು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಕೊಡೋದಕ್ಕೆ ಸಾಧ್ಯ. ಇದಕ್ಕೆ ನಾವೆಲ್ಲರೂ ಜವಾಬ್ದಾರಿ, ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ. ಈ ದೇಹ ಹೋಗೋದ್ರಲ್ಲಿ ಏನಾದರೂ ಒಂದು ನಾನು ಮಾಡಬೇಕು, ಒಂದು ಕ್ರಾಂತಿ, ಅಧ್ಯಾತ್ಮ ಕ್ರಾಂತಿ. ಎಲ್ಲೆಲ್ಲಿ ಭಗವಂತನ ಪೂಜೆ ನಡೀತಾ ಇದೆ, ಎಲ್ಲೆಲ್ಲಿ ಯೋಗ ಸಾಧನೆಗಳು ನಡೀತಾ ಇದೆ, ಎಲ್ಲೆಲ್ಲಿ ಪೀಠಗಳಲ್ಲಿ ಕೂತ್ಕೊಂಡು ಜ್ಞಾನವನ್ನು, ಧರ್ಮವನ್ನು ಪ್ರಚಾರ ಮಾಡ್ತಿದ್ದಾರೆ, ಎಲ್ಲ ಕಡೆಯೂ ಈ ಕ್ರಾಂತಿ ಆಗಬೇಕು. ಪೀಠಾಧಿಪತಿಗಳಲ್ಲೂ ಆಗಬೇಕು, ಪೂಜಾರಿಗಳಲ್ಲೂ ಆಗಬೇಕು, ಪೊಲಿಟಿಷಿಯನ್ಸ್ನಲ್ಲೂ ಆಗಬೇಕು, ಆಸ್ಪತ್ರೆಯಲ್ಲೂ ಆಗಬೇಕು, ಕೋರ್ಟಲ್ಲೂ ಆಗಬೇಕು. ಎಲ್ಲ ಕಡೆಯೂ, ಎಲ್ಲ ಕ್ಷೇತ್ರದಲ್ಲೂ ಒಂದು ಕ್ರಾಂತಿ ಆಗಬೇಕು. ಒಬ್ಬ ಮನುಷ್ಯ ಜಾಗೃತಿ ಆಗಬೇಕಾದ್ರೆ, ಸೂಕ್ಷ್ಮವಾಗಬೇಕಾದ್ರೆ, ಇಲ್ಲದೇ ಅವನು ಪ್ರಾಣಿ ಆಗ್ತಾ ಇದ್ದಾನೆ. ಒಬ್ರನ್ನೊಬ್ರು ಕೊಲ್ಕೋತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ನಿಂತು ಸವಾರಿ ಮಾಡ್ತಾ ಇದ್ದಾರೆ, ಒಬ್ರನ್ನೊಬ್ಬರು ದೋಚ್ತಾ ಇದ್ದಾರೆ. ಹೀಗಾದರೆ ನಮ್ಮ ಮನುಷ್ಯನ ಒಂದು ಮಾನವ ಅನ್ನುವುದು ಸಂಪೂರ್ಣವಾಗಿ ನಿಶೇಷವಾಗುತ್ತೆ, ಶೇಷವಿಲ್ಲದೆ. ಅದಕ್ಕೆಲ್ಲನೂ ಕೂಡ ಒಂದು ಸಮಯ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ಈ ಆಟವನ್ನು ಪ್ರಾರಂಭಿಸಿದಂತಹ ತಾಯಿ ಜಗಜ್ಜನನಿ ಆದಿಶಕ್ತಿ ತ್ರಿಪುರ ಸುಂದರಿ ಲಲಿತಾಂಬ ಅಮ್ಮ. ಪಂಚಕೃತ್ಯಗಳನ್ನು ಮಾಡ್ತಾ ಇದೆಯಾ, ಏತಕ್ಕೆ ಮಾಡ್ತಿದ್ಯಾ, ಇಲ್ಲಿವರೆಗೂ ಬಂದು ನಿಲ್ಲಿಸ್ಬಿಟ್ಟಿದ್ಯಾ, ಮುಂದೆ ಏನು ಮಾಡಬೇಕು? ಬ್ರಹ್ಮಾದಿಗಳು ಏನನ್ನು ನಿನ್ನಿಂದ ಅಪೇಕ್ಷೆ ಪಡ್ತಾ ಇದ್ದಾರೆ, ಅವ್ರಿಗೆ ಏನಂತ ಹೇಳಿ ಈ ಕೆಲಸನ ಮಾಡಿಸ್ತಾ ಇದೆಯಾ? ಪ್ರತಿಯೊಬ್ಬರಲ್ಲೂ ಕೂಡ ಬುದ್ಧಿಯನ್ನು ಜಾಗೃತ ಮಾಡು ಅಂತ ಕೇಳಬೇಕು. ಆದಿಶಕ್ತಿ ಇವಾಗ ಒಂದು ದೊಡ್ಡ ಒಂದು ಎಲ್ಲರ ಒಂದು ದೈವಿಕ ಶಕ್ತಿಗಳೆಲ್ಲ ಅವಳನ್ನು ಬೇಡಿ ಹೇಗೆ ಪ್ರತಿಯೊಂದು ಯುಗದಲ್ಲೂ ಅವತಾರವಾಯಿತೋ, ರಾಕ್ಷಸರನ್ನ ಕೊಲ್ಲೋದಕ್ಕೆ ದೈವಿಕ ಶಕ್ತಿಗಳೆಲ್ಲ ಬಂದು ಇನ್ನಾಗೋಯ್ತು, ನಮ್ಮ ನಾಶ ಆಗೋಯ್ತಮ್ಮ ತಾಯಿ, ನೀನು ಬರಲೇಬೇಕು ಅಂತ ಹೇಳಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಬಂದ್ಲಲ್ಲ, ಹಾಗೆ ಇವಾಗ ತಾಯಿ ಬರಬೇಕಾಗಿದೆ, ಬರ್ತಾಳೆ, ಇವಾಗ ಬರಬೇಕು. ಸತ್ಯಯುಗ
ಬರಬೇಕು ಇವಾಗ ಅಂತ ಬಂದಾಗಿದೆ. ನಾನಾ ರೂಪದಲ್ಲಿ ಎಲ್ಲರಲ್ಲೂ ಪ್ರಚೋದನೆ ಮಾಡ್ತಾ ಇದ್ದಾಳೆ, ಎಲ್ಲರಲ್ಲೂ ಪ್ರಚೋದನೆ ಆಗಿದೆ ಆಲ್ರೆಡಿ. ಆದರೆ ನಿಮ್ಮಲ್ಲಾಗಿದೆಯಾ ನೀವು ನೋಡ್ಕೊಳ್ಳಿ. ನಾನು ನಿಜವಾಗ್ಲೂ ಈ ಗುಂಪಿಗೆ ಸೇರಿದ್ದೀನಾ ಇಲ್ಲ ನಿದ್ದೆ ಮಾಡ್ಕೊಂಡು ಕೂತಿದ್ದೀನಾ? ಮನೆ ಮುಂದೆ ರಥೋತ್ಸವ ಹೋಗ್ತಾ ಇದೆ, ನಾನು ನಿದ್ದೆ ಮಾಡ್ತಾ ಇದ್ದೀನಾ ಅಥವಾ ಹೋಗಿ ಸೇರ್ಕೊಳ್ಳ ಜಾತ್ರೆಗೆ ಸೇರ್ಕೊಳ್ಳ ಅಂತ ನೀವು ಯೋಚನೆ ಮಾಡಬೇಕು. ಹೊರಟೋಗುತ್ತೆ ನಿಮ್ಮ ಮನೆ ಮುಂದೆ ಹರ್ಕೊಂಡು ಗಂಗಾ ನದಿ ಹೊರಟೋಗುತ್ತೆ, ಆಮೇಲೆ ಎದ್ದು ಬಂದರೆ ಪ್ರಯೋಜನ ಇಲ್ಲ. ಹಾಗೆ ನಾವಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಎಬ್ಬಿಸ್ಬೇಕು ಎಲ್ಲರೂ. ಬನ್ನಿ ಬನ್ನಿ ಹೋಗೋಣ. ಹೇಗೆ ಕೃಷ್ಣನ ಕೊಳಲು ಕೇಳಿದ ತಕ್ಷಣ ಎಲ್ಲರೂ ಹೇಳಿದ್ರಲ್ಲ, ಬನ್ನಿ ಬನ್ನಿ ಹೋಗೋಣ, ಕೃಷ್ಣ ಬಂದಿದ್ದಾನೆ ಯಮುನಾ ತೀರಕ್ಕೆ, ಆ ದರ್ಶನ ಕಳ್ಕೋಬೇಡಿ ಅಂತ ಗೋಪಿಕಾಸ್ತ್ರೀಯರೆಲ್ಲ ಕೆಲಸ ಬಿಟ್ಟು ಓಡಿದ್ರು. ಆ ರೀತಿ ಒಂದು ಟೈಮ್ ಬಂದಿದೆ. ಈ ಟೈಮ್ ಹೇಗೆ ಅಂತಂದರೆ, ಇವಾಗ ಲಲಿತಾ ಸಹಸ್ರನಾಮವನ್ನು, ತಾಯಿ ಸಮಾರಾಧನೆಯನ್ನು ಎಲ್ಲರೂ ಬೇಕಾದಷ್ಟು ರೀತಿಯಲ್ಲಿ ಬೇಕಾದಷ್ಟು ಥರ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನಾವೆಲ್ಲ ಸೇರಬೇಕಾಗಿದೆ. ಯಾವತ್ತೂ ಸೇರಿದ್ರೇ ಶಕ್ತಿ. ಬ್ರಹ್ಮ ಒಂದು ಆಯುಧ ಕೊಟ್ಟ, ದೇವತೆಗಳೆಲ್ಲ ಅವರ ಒಂದು ಮೇನ್ ಮುಖ್ಯವಾದ ಆಯುಧಗಳನ್ನು ಎಸೆದ್ರು. ಅದರಿಂದ ಕಾಳಿ ಎದ್ದು ಬಂದು ಎಲ್ಲ ತಗೊಂಡು ಒಂದು ದೊಡ್ಡ ಒಂದು ಇದು ನಡೀತು, ಯುದ್ಧ ನಡೀತು ದೇವಿ ಮಹಾತ್ಮೆಯಲ್ಲಿ. ಹಾಗೆ ನಮ್ಮೆಲ್ಲರೂ ಏನೇನನ್ನು ಪಡ್ಕೊಂಡಿದ್ದೀರಾ, ಸಹಸ್ರನಾಮದಿಂದ ಇರ್ಬೋದು, ಸೌಂದರ್ಯರಿಂದ ಇರ್ಬೋದು, ಇನ್ನೊಂದಿರ್ಬೋದು, ಗುಂಪಿನಲ್ಲಿ ಏನೇನೋ ಕಲ್ತಿದ್ದೀರಾ, ಇದೆಲ್ಲವನ್ನೂ ಹಾಕಿ ಒಂದು ದೊಡ್ಡ ಒಂದು ಆಂದೋಲನ, ಸ್ಪಿರಿಚುವಲ್ ರೆವಲ್ಯೂಷನ್ ಫ್ರಮ್ ಲೋವರ್ ಲೆವೆಲ್ ಟು ಹೈಯರ್ ಲೆವೆಲ್. ಈ ಮಠಾಧಿಪತಿಗಳನ್ನೂ ಎಬ್ಬಿಸ್ಬಿಡ್ಬೇಕು, ಅವ್ರಿಗೂ ಯೋಚನೆ ಬರಬೇಕು, ನಾವು ಏನು ಪೀಠದ ಮೇಲೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೀವಿ ಅಂತ. ಆ ಥರ ಚಿಂತನೆಗಳು ಎಲ್ಲರಲ್ಲೂ ಹುಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ನಾವೆಲ್ಲರೂ ಏನು ಮಾಡ್ತಿದ್ದೀರಾ ಕೂತ್ಕೊಂಡು? ಬನ್ನಿ, ಬರೀ ಮಠ ಕಟ್ಟೋದಲ್ಲ, ಸೈಟ್ ಮಾಡೋದಲ್ಲ, ನಾವು ಇನ್ನೂ ಏನೋ ಮಾಡಬೇಕು. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಇದ್ದಾರೆ. ಮುಂದೆ ಪೀಳಿಗೆಗೆ ನಾವು ಏನಾದರೂ ಕೊಡಬೇಕು ಅಂತ ನಾವೆಲ್ಲ ಕೇಳಬೇಕಲ್ಲ, ನಿಂತ್ಕೊಂಡು ಒಟ್ಟಿಗೆ ನಾವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಮೊಮ್ಮಕ್ಕಳು ಲಲಿತಾ ಸಹಸ್ರನಾಮ ಹೇಳೋಂಗೆ ಆಗಬೇಕು, ಎಲ್ಲರಿಗೂ ದೀಕ್ಷೆ ಆಗಬೇಕು, ಧ್ಯಾನ ಆಗಬೇಕು, ದೇವಸ್ಥಾನಗಳು ಉಳಿಬೇಕು, ಪೂಜೆಗಳು ಸರಿ ಆಗಬೇಕು. ಎಲ್ಲ ಮಠಗಳು, ಪೂಜೆಗಳು, ದೇವಸ್ಥಾನ ಮಾಡೋ ಜಾಗ ಎಲ್ಲನೂ ವ್ಯಾಪಾರ ಕೇಂದ್ರ ಆಗ್ತಾ ಇದೆ. ಹಂಗೆ ಆಗಕ್ಕೆ ಬಿಡಬಾರ್ದು. ಎಲ್ಲರೂ ಕೂಡ ಏನೋ ಒಂದು ಪ್ರಚೋದನೆ ಮಾಡೋದಕ್ಕೆ ನಿಂತ್ಕೊಳ್ಳೋಕ್ಕೆ ಎಲ್ಲರೂ ಸೇರ್ಸೋಕ್ಕೆ ಒಂದು ಅವಕಾಶ ಇದು. ಅದರಿಂದ ಲಕ್ಷಾಂತರ ಜನ ಸೇರೋ ಹಾಗೆ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಅದು ಫೋರ್ಟ್ ಹೈಸ್ಕೂಲ್ ಗ್ರೌಂಡಲ್ಲಿ ನಡೆಯುತ್ತೆ. 10 ದಿನ 9 ದಿನ ಹೋಮ ಘಟಾನುಘಟಿಗಳು ಬಂದು ಒಂದು ಇದನ್ನು ಮಂತ್ರಗಳನ್ನು ಹೇಳ್ತಾರೆ. ಬಂದು ಎಲ್ಲಾದ್ರೂ ಬೇರೆ ಬೇರೆ ಕಡೆಯಿಂದನೂ ಕೂಡ ಮಂತ್ರಗಳನ್ನ ಹೇಳೋದಕ್ಕೆ ಕಳಿಸ್ತೀವಿ. ಒಂದೊಂದು ಗುಂಪು ಬಂದು ಒಂದೊಂದು ದಿನ ಹೋಮಗಳನ್ನು, ದೇವಿ ಹೋಮಗಳನ್ನು ಮಾಡ್ತಾರೆ. ಸಾಯಂಕಾಲದ ದಿನ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಇರುತ್ತೆ. ಹೆಸರುವಾಸಿಯಾದವರು ಆ ಸಂಗೀತ ಸೇವೆಯನ್ನು ಮಾಡ್ತಾರೆ. ಆ ಥರ 10 ದಿನ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿದಿನವೂ 10,000 ಜನ ಒಟ್ಟಿಗೆ ಸೇರಿ ಲಲಿತಾ ಪಾರಾಯಣವನ್ನು ಮಾಡ್ತೀವಿ. ನೀವೆಲ್ಲ ಇರ್ತೀರಾ. ನಾನು ಪ್ರತಿಯೊಂದು ನಾಮಕ್ಕೂ ಅರ್ಥ ಹೇಳ್ತೀನಿ, ಸೂಕ್ಷ್ಮ ಅರ್ಥಗಳನ್ನು ಹೇಳ್ತೀನಿ. ನಾವೆಲ್ಲರೂ ಸೇರಿ ಪ್ರತಿದಿನ ಪಾರಾಯಣ ಆದಮೇಲೆ ಧ್ಯಾನ ಮಾಡೋಣ. ಅಷ್ಟು ಜನ ಒಟ್ಟಿಗೆ ಧ್ಯಾನ ಮಾಡಿದಾಗ ಏನೋ ಒಂದು ಶಕ್ತಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆ ಟೈಮ್ನಲ್ಲಿ ಆ ಜಾಗದಲ್ಲಿ ನೀವು ಇರಬೇಕು, ನೀವಲ್ಲಿ ಇರಬೇಕು ಅಂತ ನನ್ನ ಆಸೆ. ಬರೀ ನೀವು ಮಾತ್ರ ಅಲ್ಲ, ಈ ದೇವಿ ಯಾರು ಸ್ಮರಣೆ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಎಬ್ಬಿಸ್ಬೇಕು, ಬನ್ನಿ ಹೋಗೋಣ ಅಂತ. ಅದಕ್ಕೆ ಒಂದು ದೊಡ್ಡ ಒಂದು ಅಂತರ್ಯಾತ್ರೆಗೆ, ಅಂತರ್ಯಾಗ ಸಮಾರಾಧನೆಗೆ ಹೊರಗಡೆ ಒಂದು ಮಹಾ ಸಮಾರಾಧನೆಗಳು ನಡೀತಾ ಇದೆ ಎಲ್ಲ ಒಂದು ಬಡಾವಣೆಯಲ್ಲೂ. ಮತ್ತು ನಮ್ಮ ಯಾತ್ರೆಗೆ ಒಳಗಡೆ ಒಂದು ದೊಡ್ಡ ಜಾತ್ರೆ ನಡೀತಾ ಇದೆ. ಅದಕ್ಕೆ ದೇವಿ ತ್ರಿಪುರ ಸುಂದರಿಯ ಮಹಾಮಂತ್ರಗಳು ಮತ್ತು ದೇವಿ ಪಾದ ಜೋಳಿಗೆಯಲ್ಲಿ ತಾಯಿ ಮಗು ಸ್ವರೂಪದಲ್ಲಿ ಮಲಗಿ ಮನೆಗೆ ಬರ್ತಾ ಇದ್ದಾಳೆ. ನಿಮ್ಮ ಮನೆಗೆ ಕರೆಸ್ಕೊಳ್ಳೋ ಹಾಗಿದ್ರೆ ನೀವು ಮನೆಗೆ ಕರೆಸ್ಕೊಳ್ಬಹುದು. ಆ ಲಕ್ಷಾಂತರ ಜನಕ್ಕೆ ಊಟ ಹಾಕೋದಕ್ಕೆ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಒಂದು ತೆಂಗಿನಕಾಯಿ ಇರ್ಬೋದು, ಅಥವಾ ಹಣ ಇರ್ಬೋದು, ಯಾವುದೇ ಥರದಲ್ಲಾಗಲಿ ಆ ದೇವಿಯನ್ನು, ಲಕ್ಷ್ಮಿಯನ್ನು, ನಿಮ್ಮ ಮನೆಗೆ ಜ್ಞಾನಲಕ್ಷ್ಮಿಯನ್ನು, ವಿದ್ಯಾಲಕ್ಷ್ಮಿಯನ್ನು, ಶ್ರೀ ವಿದ್ಯಾಲಕ್ಷ್ಮಿಯನ್ನು, ಮಹಾತ್ರಿಪುರ ಸುಂದರಿಯನ್ನು ನಿಮ್ಮ ಮನೆಗೆ ಕರೆಸ್ಕೊಂಡು ಅಲ್ಲಿ ಪಾತ್ಪೂಜೆ ಮಾಡಿ ದೇವಿಗೆ ಒಂದು ಮಂಗಳಾರತಿಯನ್ನು ಮಾಡಿ ನಿಮ್ಮ ಕೈಲಾದದ್ದನ್ನು ಈ ಲಕ್ಷಾಂತರ ಜನಕ್ಕೆ ಊಟ ಹಾಕೋಕ್ಕೆ, ಹೋಮಗಳು ಮಾಡೋಕ್ಕೆ, ದಾನ ಮಾಡೋಕ್ಕೆ ನೀವು ಕೊಡಿಸಬಹುದು. ಇದೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಅಕ್ಷಯ ತದಿಗೆ ದಿನ ಆ ತಾಯಿ ಹೊರಡ್ತಾಳೆ ತ್ರಿಪುರ ಸುಂದರಿ ಮನೆಗೆ. ಹಾಗೆ ನಿಮ್ಮನೆಗೂ ಬರಬೇಕಾದ್ರೆ ಅದಕ್ಕೆ ಒಂದು ನಿಯಮಗಳಿದೆ. ಮನೆ ಚೆನ್ನಾಗಿ ಸಾರಿಸಿ, ಹೊರಗಡೆ ರಂಗೋಲಿ ಹಾಕಿ, ಮತ್ತು ಹೊಸಲು ಪೂಜೆ ಮಾಡಿ, ತೋರಣ ಕಟ್ಟಿ, ದೇವಿಗೆ ಒಂದು ಆರತಿ ಮಾಡಿ, ಒಂದು ಪ್ರಕ್ಷಣೆ ಮಾಡೋದಕ್ಕೆ ಒಂದು ಮಾವಿನ ಎಲೆ ಇಟ್ಟು ಇದೆಲ್ಲ ಮಾಡಬೇಕಾಗತ್ತೆ. ಹೀಗೆ ದೇವಿ ತ್ರಿಪುರ ಸುಂದರಿ ಒಂದು ಮಹಾಯಾತ್ರೆ ಜೋಳಿಗೆ ಸಮೇತ ಬರ್ತಾ ಇದ್ದಾಳೆ. ನೀವೆಷ್ಟು ಬೇಕಾದರೂ ಅದಕ್ಕೆ ಮಾಡ್ಬೋದು. ಎಲ್ಲ ಇದಕ್ಕೆ ಒಂದು ಸಣ್ಣದಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡಿಬೇಕು. ಲಕ್ಷಾಂತರ ಜನ ಸೇರೋ ಕಡೆ ನಾವು ಒಂದು ಪೊಲೀಸ್ ಫೋರ್ಸು ಇರಬೇಕು, ಅಂದರೆ ರಕ್ಷಣೆ ಕೂಡ ಇರಬೇಕು. ಇಲ್ಲಿ ಸ್ವಾಮಿಗಳೆಲ್ಲ ಬರ್ತಾ ಇದ್ದಾರೆ, ಎಲ್ಲ ಮಠದ ಸ್ವಾಮಿಗಳನ್ನೂ ಕರಿತಾ ಇದ್ದೀವಿ. ಎಲ್ಲ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಬರ್ತಾ ಇದ್ದಾರೆ. ಎಲ್ಲರೂ ಯಾರ್ಯಾರಿಗೆ ಇದುವರೆಗೂ ಒಂದು ಅದಕ್ಕೆ ಹೇಳ್ತೀವಿ ನಾವು ಅವ್ರನ್ನ
ಸನ್ಮಾನಗಳು ಮಾಡಿಸ್ಕೊಂಡವರು, ಅವ್ರಿಗೂ ಕೂಡ ನಾವು ರೆಕಗ್ನೈಸ್ ಮಾಡ್ತಾ ಇದ್ದೀವಿ. ಅವರು ಕೂಡ ಇದರಲ್ಲಿ ಬರಬೇಕು, ನಮ್ಗೆ ಸನ್ಮಾನ ಯಾಕೆ ಸಿಕ್ತು ಅಂತ ಗೊತ್ತಾಗಬೇಕು ಅವರಿಗೆ. ಅಂದರೆ ಆತ್ಮ ಸಂಶೋಧನೆ ಎಲ್ಲರಿಗೂ ಆಗಬೇಕಾಗಿದೆ ಅಂತ. ಇದೊಂದು ರೀತಿ ಒಂದು ಮೂಮೆಂಟ್ ಥರ, ಒಂದು ವೇವ್ ಥರ. ಹೇಗೆ ಒಂದು ದೊಡ್ಡ ಕ್ರಾಂತಿ ಗಾಂಧೀಜಿಯವರು ಮಾಡಿದ್ರು ಉಪ್ಪಿನ ಸತ್ಯಾಗ್ರಹ ಅಂತ, ಅದೇ ಥರದೇ ಒಂದು ಶಕ್ತಿಯುತವಾದ ಒಂದು ಸ್ಪಿರಿಚುವಲ್ ರೆವಲ್ಯೂಷನ್, ಅಧ್ಯಾತ್ಮ ಆಂದೋಲನ ಒಳಗಡೆಯಿಂದ ಬರಬೇಕು. ಅಲೆ ಅಧ್ಯಾತ್ಮಕ್ಕೆ ಮೇಲಿಂದ ಮಾಡಿದ್ರೆ ಆಗೋದಿಲ್ಲ ಅದು. ಯಾಕೆಂದರೆ ಇದು ಯಾವುದೇ ಇನ್ಸ್ಟಿಟ್ಯೂಷನ್ ಕಟ್ತಾ ಇಲ್ಲ, ನಾವೆಲ್ಲ ಸೇರಿ ಒಂದು ಯುಗವನ್ನು, ಹೊಸ ಯುಗವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರಿಂದ ಒಳಗಿಂದ ಅಲೆ ಏಳೋದಕ್ಕೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇವಾಗ ಒಂದು ಅಪ್ಲಿಕೇಶನ್ ಫಾರಮ್ ಥರ ಮಾಡಿದ್ದೀವಿ. ಯಾಕೆಂದರೆ ಇಟ್ ಹ್ಯಾಸ್ ಟು ಗೋ ಸಿಸ್ಟಮ್ಯಾಟಿಕಲಿ. ನಿಮ್ಗೆ ಅಪ್ಲಿಕೇಶನ್ ಕೊಟ್ಟಾಗ ನೀವು ಈ ಯಾತ್ರೆಯಲ್ಲಿ ನೀವು ಭಾಗವಹಿಸ್ತೀರಾ ಅಥವಾ ನಿಮ್ಮ ಒಂದು ಸದಸ್ಯತ್ವ ಇದೆ, ನಾನು ಇದ್ದೀನಿ, ನಾನು ಇಂಥದಕ್ಕೆ ನಾನು ನಿಂತಿದ್ದೀನಿ ಅಂತ ತೋರ್ಸೋಕ್ಕೆ 101 ರೂಪಾಯಿ ಕೊಟ್ಟು ಈ ಒಂದು ಅಪ್ಲಿಕೇಶನ್ನ ತೆಗೆದುಕೊಳ್ತೀರಾ. ಅದರಲ್ಲಿ ನಿಮ್ಮದೆಲ್ಲ ಡೀಟೇಲ್ಸ್ ಇರುತ್ತೆ. ಇಮ್ಮಿಡಿಯೇಟಾಗಿ ನೀವು ಮೆಂಬರ್ ಆದ್ರಿ ಅಂತ. ಆಗ ಆ ಒಂದು ಅಪ್ಲಿಕೇಶನ್ ಜೊತೆಗೆ 10 ಅಪ್ಲಿಕೇಶನ್ ಇರುತ್ತೆ. ಅಂದರೆ ನಿಮಗೆ ಬೇಕಾದವರು 10 ಜನಕ್ಕೆ, ಯಾರಿಗೆ ಇಂತಹ ಒಂದು ಜ್ಞಾನ ದಾಹ ಇದೆ, ಯಾರಿಗೆ ನಿಜವಾಗ್ಲೂ ದಾಹ ಆಗಬೇಕು, ದಾಹ ಬರೆಸ್ಬೇಕು ಅಂತಿದ್ದೀರಾ, ಈ ಒಂದು ಯಾತ್ರೆಯಲ್ಲಿ ಪುಣ್ಯವನ್ನು ಹಂಚಬೇಕು ಅಂತಿದ್ದೀರಾ, 10 ಜನಕ್ಕೆ ನೀವು ಅದನ್ನು ಕೊಡ್ತೀರಾ. 10 ಜನಕ್ಕೆ ಕೊಟ್ಟಾಗ ನೀವು 100 ರೂಪಾಯಿ ಕಲೆಕ್ಟ್ ಮಾಡ್ತೀರಾ. ಇದಿಷ್ಟು ನಿಮ್ಮ ಸೇವೆ ನಿಮ್ಮ ಕಡೆಯಿಂದ. ಅದನ್ನು ಟೈಮ್ ತೊಗೊಳ್ಳಿ, ಇನ್ನೂ ತುಂಬ ಟೈಮ್ ಇದೆ. ಅದರಿಂದ 10 ಜನ ನಿಮ್ಮ ಒಂದು ಪಾಲಿಗೆ ಬರ್ತಾರೆ. ನೀವು 10 ಜನನ ಪ್ರವೋಕ್ ಮಾಡ್ದಂಗೆ. ಆ ಹಣ ಎಲ್ಲದಕ್ಕೂ ರಸೀಟ್ ಇರುತ್ತೆ. ಪ್ರತಿಯೊಂದು ಕೂಡ ನಾವು ಆ ಒಂದು ಯಜ್ಞ ಮಾಡೋದಕ್ಕೆ, 10 ಯಜ್ಞ ಮಾಡೋದಕ್ಕೆ ಅದನ್ನು ಬಳಸ್ಕೋಬೇಕಾಗತ್ತೆ. ಇನ್ನು ಯಾವ್ಯಾವುದೋ ರೀತಿಯಲ್ಲಿ ನಾವು ಸಂಗ್ರಹ ಮಾಡಬೇಕಾಗತ್ತೆ. ಅಕ್ಕಿ ರೂಪದಲ್ಲಾಗಲಿ, ಒಂದು ಬೆಲ್ಲದ ರೂಪದಲ್ಲಾಗಲಿ, ತರಕಾರಿ ರೂಪದಲ್ಲಾಗಲಿ, ಈ ರೀತಿ ನಾವು ಸಂಗ್ರಹ ಮಾಡ್ತಾ ಹೋಗ್ತೀವಿ. ಇದು 1 ವರ್ಷ ನಡಿಬೇಕು. ನಾ ಅದಕ್ಕೆ ಏನು ಮಾಡಿದ್ವಿ, ಇವಾಗ ಅವತ್ತಿನ ದಿನ ಎಲ್ಲರಿಗೂ ಊಟ ಹಾಕೋಕ್ಕೆ ತರಕಾರಿನ ಗುಡ್ಡದಲ್ಲಿ ಜಾಗ ಇರೋದ್ರಿಂದ ಯಾರೋ ಬೀಜ ಕೊಟ್ಟರು, ನಾವೇ ಬೆಳೆದು ಬಿಟ್ಟು ಆ ತರಕಾರಿನಲ್ಲೇ ಎಲ್ಲರಿಗೂ ಅಡುಗೆ ಮಾಡಿ ಹಾಕೋಣ ಅಂತ ಕುಂಬಳಕಾಯಿನ ರಾಶಿ ಬೆಳೆಸೋಣ ಅಂತ ಆ ಒಂದು ಪ್ಲ್ಯಾನ್ ಕೂಡ ಮಾಡಿದ್ದೀವಿ. ಯಾವ್ಯಾವ ಥರ ಆಗುತ್ತೆ ಜನಗಳಿಗೆ, ನಾವು ಯಾವ್ಯಾವ ಥರ ಇದೆಲ್ಲ ಕೊಡುವಾಗ ನಿಮಗೆ ಗೊತ್ತಿರಬೇಕು. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಇಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ತಾನೇ ಅನ್ನ ಸ್ವರೂಪದಲ್ಲಿ ಬಂದು ನಮಗೆ ಭಿಕ್ಷೆಯನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಮೈ ತಲುಪೋ ಹಾಗೆ ನಮಗೆ ಮಾಡಿದ್ದಾಳೆ ಊಟ ಕೊಟ್ಟು. ಹಾಗೆ ಇದೆಲ್ಲ ಬಹಳ ಸೂಕ್ಷ್ಮವಾಗಿ ನಡೆಯುವಂಥದ್ದು. ಈ 4 ಯೋಗಗಳು ಏನಿದೆ ಇದುವರೆಗೂ ಕೂಡ ನಾವು ಪಾಲಿಸ್ಕೊಳ್ತಾ ಬಂದಿರೋ 4 ಯೋಗ, ಅದು 4 ಕೂಡ ಕೆಲಸ ಮಾಡಬೇಕು. ಅಂದರೆ ಅರ್ಥ, ಯುವರ್ ಜ್ಞಾನ ಯೋಗ ಇಟ್ ಹ್ಯಾಸ್ ಟು ರಿವೈವ್ ಎಗೇನ್. ನಮ್ಮಲ್ಲಿ ಆ ಪರಮಾತ್ಮನನ್ನು ಕಂಡುಕೊಳ್ಳೋಕ್ಕೆ ರಿವೈವ್ ಆಗಬೇಕು. ಬರೀ ಪುಸ್ತಕ ಓದ್ತಾ ಲೈಬ್ರರಿಲಿ ಕೂತ್ಕೊಳ್ಳೋದಲ್ಲ ಜ್ಞಾನ ಮಾರ್ಗ ಅಂತ. ಹಾಗೆ ರಾಜಮಾರ್ಗ, ಇಟ್ ಶುಡ್ ರಿವೈವ್ ಆ್ಯಂಡ್ ಇಟ್ ಶುಡ್ ಬ್ರಿಂಗ್ ದಿಸ್ ಸೈಕಿಕ್ ಪವರ್. ಇಟ್ ಶುಡ್ ಎನ್ಹ್ಯಾನ್ಸ್ ಅವರ್ ಸೈಕಿಕ್ ಪವರ್. ನಮ್ಮೆಲ್ಲರಲ್ಲೂ ಕೂಡ ಒಂದು ವಿಶೇಷವಾದ ಒಂದು ಹಿಡನ್ ಪವರ್ ಇದೆ, ಸೂಪರ್ ಹ್ಯೂಮನ್ ಪವರ್ ಅಂತ. ಅದನ್ನು ಬರೋ ಹಾಗೆ ರಾಜಯೋಗ ರಿವೈವ್ ಆಗಬೇಕು. ಜೊತೆಗೆ ಭಕ್ತಿ ಯೋಗ ಬರೀ ಭಜನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ನಮ್ಮ ಎಮೋಷನ್ ಏನಿದೆ ಚಾನಲ್ ಆಗಬೇಕು. ನಮ್ಮಲ್ಲಿ ಕುಂಡಲಿನಿ ಜಾಗೃತವಾಗಿ 72,000 ನಾಡಿಗಳು ಏನಿದೆ ಓಪನ್ ಆಗಿ ನಮ್ಮಲ್ಲಿ ಒಂದು ಪುನರ್ಜನ್ಮವಾಗ್ಬಿಡ್ಬೇಕು. ಇದೇ ಜನ್ಮದಲ್ಲಿ ಎಲ್ಲ ಅವಗುಣಗಳು ಹೋಗ್ಬಿಟ್ಟು ಮನುಷ್ಯ ಒಂದು ದೇವರ ಥರ ಆಗ್ಬಿಡ್ಬೇಕು. ಅಂದರೆ ಎಮೋಷನಲ್ ಅಂದರೆ ಭಕ್ತಿ ಮಾರ್ಗ ಅಷ್ಟು ರಿವೈವ್ ಆಗಬೇಕು. ಮತ್ತು ಕರ್ಮ ಮಾರ್ಗನೂ ಅಷ್ಟೇ. ಬರೀ ಕರ್ಮಯೋಗ ಅಂದ್ಬಿಟ್ಟು ಏನೋ ಒಂದು ದಾನ ಕೊಟ್ವಿ ಅಂತ ಹುಂಡಿಲಿ ಹಾಕಿದ್ವಿ, ಏನೋ ಹೋಮ ಮಾಡಿದ್ವಿ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡ್ವಿ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡ್ವಿ ಅಂತಿದೆ. ಅದು ಕರ್ಮ ಮಾರ್ಗ ಅಲ್ಲ. ಆ ಕರ್ಮ ಮಾರ್ಗದಲ್ಲಿ ಆ್ಯಕ್ಷನ್ ಶುಡ್ ಬಿ ಫಾರ್ ದಿ ಡೈನಮಿಕ್ ಆ್ಯಕ್ಷನ್. ಇಟ್ ಶುಡ್ ರೀಚ್ ದಿ ಹೋಲ್ ಯೂನಿವರ್ಸ್. ಅದರಲ್ಲಿ ಭಕ್ತಿನೂ ಇರಬೇಕು, ಕರ್ಮದಲ್ಲಿ ಆ ಬುದ್ಧಿನೂ ಇರಬೇಕು, ವಿವೇಕವೂ ಇರಬೇಕು, ಜ್ಞಾನವೂ ಇರಬೇಕು. ಅಂಥ 4 ಮಾರ್ಗಗಳು ಒಟ್ಟಿಗೆ ಕೆಲಸ ಮಾಡಿದಾಗ ನಮ್ಮ ದೇಹದಲ್ಲಿ 3 ನದಿಗಳು ಒಟ್ಟಿಗೆ ಸೇರುತ್ತೆ. ದೇಹ, ಮನಸ್ಸು, ಬುದ್ಧಿ ಅನ್ನೋ 3 ಶಕ್ತಿ ನದಿಗಳು ಸೇರಿದಾಗ ನಮ್ಮಲ್ಲಿ ಒಂದು ರಿವೈವ್ ಆಗುತ್ತೆ. ಒಂದು ದೊಡ್ಡ ಆಂದೋಲನ ನಮ್ಮಲ್ಲಿ ಆಗುತ್ತೆ. ಹೀಗೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಬೆಳೆಯೋಣ. ನಮ್ಮಲ್ಲಿ ಇಂಡಿವಿಜುವಲ್ ಆಗಿ ನಮ್ಮ ಆಲೋಚನೆ ನಾವು ಮಾಡೋಣ. ಸುಮ್ಮನೆ ಯಾರೋ ಗುಂಪಿನಲ್ಲಿ ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ. ಇದು ಯಾವ ಧರ್ಮಕ್ಕೂ ಸಂಬಂಧಪಟ್ಟಿದ್ದಲ್ಲ, ಯಾವ ಜಾತಿಗೂ ಸಂಬಂಧಪಟ್ಟಿದ್ದಲ್ಲ, ಯಾವ ಒಂದು ಗುಂಪಿಗೂ ಸಂಬಂಧಪಟ್ಟಿದ್ದಲ್ಲ. ಇದು ವಿಶ್ವಕ್ಕಾಗಿ. ಈ ಧ್ಯಾನ, ಈ ಆಂದೋಲನ ಇಡೀ ವಿಶ್ವಕ್ಕಾಗಿ. ಅದರಿಂದ ನಾನು ಪ್ರತಿ ದೇಶದಲ್ಲೂ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿರೋ ಭಾರತದವರು ಯಾರ್ಯಾರಿದ್ದಾರೆ, ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಮೆಕ್ಸಿಕೋ, ಎಲ್ಲೆಲ್ಲಿ ಭಾರತದವರಿದ್ದಾರೆ ಅವ್ರನ್ನೂ ಕೂಡ ಇಲ್ಲಿಗೆ ನಾನು ಕರೀತಾ ಇದ್ದೀನಿ. ಮತ್ತು ಅಲ್ಲೂ ಕೂಡ ಪ್ರವೋಕ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಆಂದೋಲನದಲ್ಲಿ ಭಾಗವಹಿಸಿ ಅಂತ ಹೇಳಿ.
ಯಾರಿಗೆ ಲಲಿತಾ ಸಹಸ್ರನಾಮ ಅಲ್ಲೂ ಹೇಳ್ತೀವಿ ನಾವು, ಅಲ್ಲೂ ದೇವಿ ಭಾಗವತ ನಡೆಯುತ್ತೆ. ಕೆನಡಾ ಅಮೆರಿಕಾನಲ್ಲೆಲ್ಲ ಅಲ್ಲೂ ಕೂಡ ಸತ್ಸಂಗ, ಹಿಂದೂ ಟೆಂಪಲ್ಗಳೆಲ್ಲ ಇದೆ, ಅಲ್ಲೂ ಕೂಡ ನಾವು ಪ್ರಚಾರ ಮಾಡ್ತಿದ್ದೀವಿ. ಈ ದಶದಿನೋತ್ಸವ ಇಲ್ಲಿಗೆ ಬನ್ನಿ ಅಂತ ಅವ್ರಿಗೂ ಎಲ್ಲ ಆಹ್ವಾನ ಎಲ್ಲ ಕಳಿಸ್ತಾ ಇದ್ದೀವಿ. ಅವರು ತುಂಬ ಜನ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಭಾರಿ ದೊಡ್ಡ ಒಂದು ಮೊತ್ತದಲ್ಲಿ ಇದನ್ನು ಮಾಡೋಣ. ಇದರಲ್ಲಿ ನಾವೆಲ್ಲರೂ ಮಾಡೋಣ. ನಾ ಮಾಡ್ತೀನಿ ನೀವು ಬನ್ನಿ ಅಂತ ಹೇಳಲ್ಲ, ನಾವೆಲ್ಲರೂ ಮಾಡೋಣ. ನಿಮಗೂ ನನ್ನದು ಅಂತ ಬರಲಿ ಅನ್ನೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಜಸ್ಟ್ ಗೆಸ್ಚರ್, ನೀವು ಅಲ್ಲಿದ್ದೀರಾ ಅಂತ. ಅದರಿಂದ ಅದನ್ನು ನಿಮ್ಮ ಅಡ್ರೆಸ್ಸು ಎಲ್ಲ ಬರ್ರಿ. ಅದರಲ್ಲಿ ನಿಮ್ಮ ಬ್ಲಡ್ ಗ್ರೂಪ್ ಕೂಡ ಕೊಟ್ಟಿದೆ, ಅದನ್ನು ಬರ್ದಿರಿ. ಯಾರಿಗಾದರೂ ಬ್ಲಡ್ ಬೇಕಾದರೆ ಕೊಡ್ಬೋದು ಅನ್ನೋದೊಂದು, ರಕ್ತದಾನ ಕೂಡ ಒಳ್ಳೆಯದು ಅನ್ನೋದರಲ್ಲಿ ಅದನ್ನು ತಗೊಳ್ಳಿ. ಇವಾಗ ಇವತ್ತಿನ ಒಂದು ಸಮಾರಾಧನೆಗೆ 2 ಮಂತ್ರ ಬರುತ್ತೆ. ಒಂದು ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ ಅನ್ನೋದು ಒಂದು. ಎರಡನೇದು ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತ. ಮತ್ತು ಇದು ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ 2 ಮಂತ್ರಗಳನ್ನು ತೆಗೆದುಕೋಬೇಕಾಗತ್ತೆ. ಅರ್ಧ ಮಾಡಿದ್ದೀನಿ, ಇದನ್ನು ಮುಂದುವರಿಸ್ತೀನಿ. ನೆಕ್ಸ್ಟು ಯೋಗಿನಿ ನ್ಯಾಸದಲ್ಲಿ ಮುಂದುವರಿಸುವಾಗ ನಿಮಗೆ ಸಿದ್ಧವಿದ್ಯಾ ಪೂರ್ತಿ ಗೊತ್ತಾಗುತ್ತೆ. ಆಮೇಲೆ ಈ ಮಂತ್ರ ಕೊನೆಯಲ್ಲಿ ಇದನ್ನು ಹೇಳೋಣ. ಶುರು ಮಾಡಿ. ಪಠನಾನ್ ದೇವಿ ಪ್ರಿಯತೆ ಲಲಿತಾಂಬಿಕಾ ನಮಃ ಶಿವಾಯೈ ನಮಃ ಶಿವಾಯ. ಅನ್ಯನಾಮ ಸಹಸ್ರಸ್ಯ ಪಾಠನ್ನ ಪ್ರಿಯತೆ ಶ್ರೀಮಾತು ಪ್ರಿಯತೆ ಅನಿಶಂ ಕೀರ್ತಯೇದಿದಂ. ನಮಃ ಶಿವಾಯೈ ನಮಃ ಶಿವಾಯ. ಅಮೃತೋದ್ಭವೇ ಅಮೃತವರ್ಷಿಣಿ ಅಮೃತಂ ಮೇ ಅಮೃತಂ ಶ್ರಾವಯ ಶ್ರಾವಯ ಸ್ವಾಹಾ. ಅಮೃತೆ ಅಮೃತೋದ್ಭವೇ ಅಮೃತವರ್ಷಿಣಿ ಅಮೃತಂ ಮೇ ಅಮೃತಂ ಶ್ರಾವಯ ಶ್ರಾವಯ ಸ್ವಾಹಾ. ಅಮೃತೆ ಅಮೃತೋದ್ಭವೇ ಅಮೃತವರ್ಷಿಣಿ ಅಮೃತಂ ಮೇ ಅಮೃತಂ ಶ್ರಾವಯ ಶ್ರಾವಯ ಸ್ವಾಹಾ. ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ. ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತ. ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತ. ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತ. ಇದೆರಡೂ ನಾಮಗಳನ್ನು ಸಂಪೂರ್ಣವಾಗಿ ನಾವು ಇನ್ನೂ ಆಳಕ್ಕೆ ಹೋಗಬೇಕಾದ್ರೆ ಯೋಗಿನಿ ನ್ಯಾಸಗಳನ್ನು ತೆಗೆದುಕೋಬೇಕು.